ರ್ಯಾಪಿಡೋ ರಗಳೆ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ನಾವು ಹೊಸವಾದ ಒಂದು ಟ್ರೆಂಡ್ ಸೆಟ್ ಮಾಡ್ತಿರೋದು. ಮೊದಲಿಗೆ ನಾವು ಎಲ್ಲಿಂದ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ನಮ್ಮ ವಾಹನಗಳು ಇಲ್ಲ ಅನ್ನೋ ಸಂದರ್ಭದಲ್ಲಿ ಆಟೋಗಳಾಗಿರ್ಬೋದು, ಟ್ಯಾಕ್ಸಿಗಳನ್ನು ಅವಲಂಬಿತರಾಗಿ ಕೂಡ ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ವಿ. ಆದರೆ ಮತ್ತಷ್ಟು ಅಭಿವೃದ್ಧಿಯ ಹಂತದಲ್ಲಿರುವಂಥ ದೇಶದಲ್ಲಿ ರ್ಯಾಪಿಡೋ ಅನ್ನೋ ಒಂದು ನೂತನ ಆ್ಯಪನ್ನು ಕ್ರಿಯೇಟ್ ಮಾಡಲಾಗುತ್ತೆ. ಇವರು ಕೂಡ ಓಲಾ ಅಥವಾ ಬೇರೆ ರೆಸ್ಯೂಮ್ ಕಾರ್ಗಳ ಥರನೇ ಅದೀಗ 2 ವೀಲರ್ ಟ್ಯಾಕ್ಸಿ ಸೇವೆಯನ್ನು ಕೂಡ ಈ ಕಂಪನಿ ಆರಂಭವನ್ನು ಮಾಡಿದೆ. ಸದ್ಯ ಈ ರ್ಯಾಪಿಡೋ ಏನಕ್ಕಪ್ಪ ಸದ್ಯ ಸುದ್ದಿಗೆ ಅಥವಾ ಚರ್ಚೆಗೆ ಗ್ರಾಸವಾಗಿದೆ ಅಂತ ಹೇಳಿದ್ರೆ, ಇದರಲ್ಲಿ ವೈಟ್ ಬೋರ್ಡ್ ಗಾಡಿಗಳನ್ನು ಕೂಡ ಈ ರೀತಿಯಾದಂಥ ಒಂದು ಸೇವೆಗೆ ಬಳಸಲಾಗ್ತಾ ಇದೆ. ಇದು ಕಾನೂನು ಬಾಹಿರ ಅಂತ ಸಾರಿಗೆ ಇಲಾಖೆ ಕಳೆದ 15 ದಿನಗಳ ಹಿಂದೆ ಇದನ್ನು ರದ್ದು ಮಾಡಬೇಕೆಂದು ರಾಜ್ಯಾದ್ಯಂತ ಆದೇಶವನ್ನು ಹೊರಡಿಸಿದೆ. ಇದರ ಬೆನ್ನಲ್ಲೇ ಸಾರಿಗೆ ಅಧಿಕಾರಿಗಳಾಗಿರ್ಬೋದು, RTO ಅವರು ಸಿಕ್ಕ ಕಡೆ ಆ ಒಂದು ರ್ಯಾಪಿಡೋ ವಾಹನವನ್ನು ಇನ್ನೂ ಕೂಡ ಯಾರು ಬಳಸ್ತಾ ಇದ್ದಾರೆ ಆ್ಯಪ್ ಮೂಲಕ ಅವರ ವಾಹನಗಳನ್ನು ತಮ್ಮ ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಮೈಸೂರಿನಲ್ಲಿ ಇವತ್ತಿನ ಅಂಕಿಅಂಶಗಳ ಪ್ರಕಾರ 3,000 ರ್ಯಾಪಿಡೋ ಕ್ಯಾಪ್ಟನ್ಗಳು ಕೂಡ ಇರುವಂಥದ್ದು. ಇವರ ಒಂದು ಮಾಹಿತಿಗಳ ಪ್ರಕಾರ ಈ ಇತ್ತೀಚಿನ ದಿನಗಳಲ್ಲಿ ಕೆಲವರು ನಿರುದ್ಯೋಗಿಗಳಿಗೆ ಇದು ಉದ್ಯೋಗವನ್ನು ಕೂಡ ಕೊಟ್ಟಿರುವಂಥದ್ದು. ತಮ್ಮ ದಿನನಿತ್ಯದ ಜೀವನ ಇದರಿಂದ ಸಾಗ್ತಾ ಇದೆ. ಆದರೆ ಸಾರಿಗೆ ಇಲಾಖೆಯ ಕೆಲ ನಿಬಂಧನೆಗಳನ್ನು ಸಡಿಲಪಡಿಸಿದ್ರೆ ನಾವು ಕೂಡ ಜೀವನದಲ್ಲಿ ಒಂದು ದಾರಿಯನ್ನು ಕಾಣ್ಕೋಬಹುದು. ಯಾಕಂದರೆ ಎಲ್ಲರೂ ಕೂಡ ಓದಿರೋದಿಲ್ಲ ಅಥವಾ ಏನೋ ಒಂದು ಕೊರತೆಗಳಿಂದ ನಾವು ಇದಕ್ಕೆ ಅವಲಂಬಿತರಾಗಿದ್ದೇವೆ. ಆದರೆ ಸಾರಿಗೆ ಅಧಿಕಾರಿಗಳು ಕೊಂಚ ನಿಯಮವನ್ನು ಸಡಿಲಪಡಿಸಿ ನಮಗೂ ಕೂಡ ಒಂದು ಅವಕಾಶ ಕೊಡಬೇಕು ಅಂತ ಕೂಡ ಮನವಿಯನ್ನು ಇಟ್ಟಿದ್ದಾರೆ. ಸದ್ಯ ರ್ಯಾಪಿಡೋ ಕ್ಯಾಪ್ಟನ್ಸ್ ಏನಿದ್ದಾರೆ ಇವತ್ತು DC ಕಚೇರಿಗೂ ಕೂಡ ತೆರಳಿ ಮನವಿಯನ್ನು ಸಲ್ಲಿಸಿದ್ದಾರೆ. RTO ಅಧಿಕಾರಿಗಳು ಏನು ವಶಪಡಿಸಿಕೊಂಡಿದ್ದಾರೆ ಆ ಗಾಡಿಗಳನ್ನು ಬಿಡಿಸ್ಕೊಡಿ, ಯಾಕಂದರೆ ಕಂಪನಿಯ ನಿಬಂಧನೆಗಳಿಗೆ ಒಳಪಟ್ಟೆ ನಾವು ಈ ರೀತಿಯಾದಂಥ ಕಾರ್ಯವನ್ನು ಮಾಡ್ತಿದ್ವಿ. ಆದರೆ ಇದು ಈ ರೀತಿಯಾಗಿ ನಮಗೆ ಒಂದು ರೀತಿಯಾಗಿ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿರಲಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಕೂಡ ರ್ಯಾಪಿಡೋ ರೈಡರ್ಸ್ ಅಂತ ಹೇಳ್ತೀವಿ ಏನು ತಗೊಂಡಿದ್ದಾರೆ, ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡು ಅವ್ರು ಹೇಳಿರುವಂಥದ್ದು. ಹಾಗಿದ್ರೆ ಯಾವ ರೀತಿ ಇದು ಅವರಿಗೆ ಎಫೆಕ್ಟ್ ಆಗ್ತದೆ, ಕಾನೂನನ್ನು ನಿಜವಾಗ್ಲೂ ಕೂಡ ಇವರು ಉಲ್ಲಂಘನೆ ಮಾಡಿದ್ದಾರಾ, ಕಾನೂನಿನಲ್ಲಿ ಯಾವ ರೀತಿ ವೈಟ್ ಬೋರ್ಡನ್ನು ಬಳಸಿ ಈ ರೀತಿ ಆದಾಯವನ್ನು ಗಳಿಸಿಕೊಳ್ಳಲು ಯಾವುದೇ ಅವಕಾಶ ಇಲ್ವಾ, ಈ ಕುರಿತಾದಂಥ ಮಾಹಿತಿಯನ್ನು ನಿಮ್ಮ ಮುಂದೆ ತೆರೆದಿರ್ತೀವಿ. ಇದುವೇ ಹೊತ್ತಿನ ವಿಶೇಷ ರ್ಯಾಪಿಡ್ ರಗಳೆ. ನಾನು ನಾಚಪ್ಪ. ಎಂದಿನಂತೆ ಮಾತನಾಡಲು ಇಬ್ಬರು ಅತಿಥಿಗಳು ಈಗಾಗಲೇ ನನ್ನೊಟ್ಟಿಗೆ ಪ್ಯಾನಲಲ್ಲಿ ಜಾಯ್ನ್ ಆಗಿದ್ದಾರೆ. ನಿವೃತ್ತ ಸಹಾಯಕ ಉಪನಿರೀಕ್ಷಕರಾಗಿರುವಂಥ ನಂಜುಂಡಸ್ವಾಮಿ ಅವರು ಕೂಡ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ರ್ಯಾಪಿಡೋ ಕ್ಯಾಪ್ಟನ್ ಆಗಿರುವ ಪ್ರಸನ್ನ ಕುಮಾರ್ ಅವರು ಕೂಡ ಬಂದಿದ್ದಾರೆ. ಪ್ರಸನ್ನ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಪ್ರಸನ್ನ ಅವರೇ, ನಾನೀಗ ಮೊದಲಿಗೆ ನಿಮ್ಮಿಂದನೇ ಕೂಡ ಆರಂಭವನ್ನು ಮಾಡ್ತೀನಿ. ಒಂದೆಡೆ ರ್ಯಾಪಿಡೋ ಅನ್ನೋದನ್ನು ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ. ರ್ಯಾಪಿಡೋ, ವಾಟ್ ಈಸ್ ರ್ಯಾಪಿಡೋ ಅಂತ ಹೇಳಿದಾಗ ನಾವು ಅನ್ಕೊಳ್ತದೆ 2 ವೀಲ್ ಸರ್ವಿಸ್ ಇಟ್ಸ್ ಟ್ಯಾಕ್ಸಿ. ಮೊದಲೆಲ್ಲ ನಾವು ಓಲಾ ಆಗಿರ್ಬೋದು, ಝೂಮ್ ಕಾರ್ ಈ ರೀತಿ ಬುಕ್ ಮಾಡಿಕೊಂಡು ಮಿನಿಮಮ್ ವೇಸ್ಗೂ ಕೂಡ ಹೋಗ್ತಾ ಇದ್ವಿ. ಆದರೆ ಇದೀಗ 2 ವೀಲರ್ ಸರ್ವಿಸ್ ಅತ್ಯಂತ ಚೀಪ್ ರೇಟಲ್ಲಿ, ಚೀಪ್ ಆ್ಯಂಡ್ ಬೆಸ್ಟ್ ಸಾರ್ವಜನಿಕರಿಗೆ ಸೇವೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ರ್ಯಾಪಿಡೋ ಬಂದಿತ್ತು. ನಿಮಗೆ ಈ ರ್ಯಾಪಿಡೋ ಬಗ್ಗೆ ಹೇಗೆ ಗೊತ್ತಾಯಿತು? ಯಾವ ರೀತಿ ನೀವು ಒಬ್ಬರು ರ್ಯಾಪಿಡೋ ಕ್ಯಾಪ್ಟನ್ ಆದರೆ? ನಾನು ಸರ್ ಸ್ಟೇಟ್ಮೆಂಟ್ ಬಂದಿತ್ತು ಪೇಪರಲ್ಲಿ. ಆ ಪೇಪರ್ ಸ್ಟೇಟ್ಮೆಂಟ್ ನೋಡಿಬಿಟ್ಟು ನಾನು ಇದಕ್ಕೆ ಹೋದರೆ ಒಳ್ಳೆಯದಾಗುತ್ತೆ ನನಗೆ. ಯಾಕಂದರೆ ನನಗೆ 42 ಇಯರ್ಸು 42 ಇಯರ್ಸಲ್ಲಿ ಎನಿ ಜಾಬ್ ಹುಡುಕ್ತೆ, ಜಾಬ್ ಸಿಕ್ಕಲಿಲ್ಲ ನನಗೆ. 42 ಇಯರ್ಸ್ಗೆ ಏಜ್ ಬಾರ್ ಅಂತ 3-4 ಫ್ಯಾಕ್ಟ್ರಿಗೆ ಹೋಗಿದೆ. ಅದ್ರ ವಾಪಸ್ ಕಳಿಸಿದ್ರು. ಅದರಲ್ಲಿ ಏನಾಯ್ತಪ್ಪ ಅಂತಂದರೆ ರ್ಯಾಪಿಡೋ ಕ್ಯಾಪ್ಟನ್ ನಾನು ಪೇಪರ್ ನೋಡ್ಬಿಟ್ಟು ನಾನು ಈ ಆ್ಯಪ್ನ ಇದು ಮಾಡಿಕೊಂಡು 8 ತಿಂಗಳಾಯ್ತು ನಾನು ಸೇರಿಕೊಂಡು ರ್ಯಾಪಿಡೋ ಕ್ಯಾಪ್ಟನ್ಗೆ ಬಂದು. ಬಟ್ ನನಗೆ ಅಂತಂದರೆ ಏನಪ್ಪ ಅಂತಂದರೆ ಒಂದು ಪದಾರ್ಥ ತರಬೇಕು ಅಂತಂದರೆ 3 ಅವರ್ಸ್ 4 ಅವರ್ಸ್ 5 ಅವರ್ಸ್ ಲಾಗಿನ್ ಆಗಿದ್ರೆ ನನಗೆ ಮಿನಿಮಮ್ ಇಲ್ಲ ಅಂದರೂ 500 ಸಿಗುತ್ತೆ ನನಗೆ. ನಾನು ಖರ್ಚೆಲ್ಲ ಕಳೆದು ನನಗೆ 400 ನನಗೆ ಸಿಗುತ್ತೆ ಸೇವಿಂಗ್ಸಲ್ಲಿ. ನನ್ನ ಮಿಸ್ಸಸ್ಗೆ ಇದು ಒಂದು ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಒಂದು ನನ್ನ ಮಕ್ಕಳಿಗೆ ಊಟ ತಿಂಡಿ ಆಗಿರ್ಬೋದು, ಬಟ್ ನನ್ನ ಪರ್ಸ್ನಲ್ ಖರ್ಚು ಅದೆಲ್ಲ ಸೇರಿ ನನಗೆ ಭಾಳ ಅನುಕೂಲ ಆಗಿದೆ ಇದರಿಂದ. ಬಟ್ ಇದರಲ್ಲೇನು ನಮಗೇನು ಪ್ರಾಬ್ಲಮ್ ಬಂದಿಲ್ಲ. ಯಾಕಂದರೆ 3,000 ಜನ ಇದರಲ್ಲಿ ಕೆಲಸಕಾರ ಮಾಡ್ತಾ ಇರ್ಬೇಕಂದ್ರೆ ನಿರುದ್ಯೋಗ ಸಮಸ್ಯೆ ಅಟ್ಲೀಸ್ಟ್ ಸ್ವಲ್ಪನಾದ್ರು ಕಡಿಮೆ ಆಗಿದೆ ಇದರಲ್ಲಿ. ನಮ್ಮಂಥವ್ರಿಗೆ, ಏಜ್ ಪರ್ಸನ್ ಅವ್ರಿಗೆ, ಮತ್ತು ಏಜ್ ಬಿದ್ದವ್ರಿಗೆ, ಕಾಲೇಜು ಸ್ಟೂಡೆಂಟ್ಗಳಿಗೆ ಫೀಸ್ ಕಟ್ಟಲಿಕ್ಕೆ ಆಗದೆ ಇರೋರು ಅಂಥವ್ರು ಏಜ್ಲೆಸ್ ವಯೋಮಿತಿಗೆ ಒಂದಕ್ಕೆ ಸೀಮಿತವಾಗಿದೆ, ಎಲ್ಲರಿಗೂ ಉಪಯೋಗ ಆಗಿದೆ ಇದರಿಂದ ಅಂತ ನಾವು ಹೇಳ್ತಾರೆ. ಎಸ್ ಸರ್, ಈಗ ನಾನು ನಿಮ್ಮ ಜೊತೆ ಈಗ ಕಾನೂನಾತ್ಮಕವಾಗಿ ಮಾತನಾಡ್ತೀನಿ. ಒಂದೆಡೆ ನಾವು ಹೇಳ್ತೀವಿ ವೈಟ್ ಬೋರ್ಡ್ ಅಂತ ಹೇಳಿದ್ರೆ ಸೆಲ್ಫ್ ಯೂಸ್ಗೆ, ನಮ್ಮ ಪರ್ಪಸ್ಗೆ ಅಂದ್ಬಿಟ್ಟು 1 ಟೈಮ್ ಟ್ಯಾಕ್ಸನ್ನು ಕಟ್ಬಿಟ್ಟು ತೊಗೊಳ್ತೀವಿ. ಯೆಲ್ಲೋ ಬೋರ್ಡ್ ಅಂತ ಹೇಳಿದಾಗ ಅದರಿಂದ ಆದಾಯದ ನಿರೀಕ್ಷೆ ಇರುತ್ತೆ, ಅದಕ್ಕೆ ವಾರ್ಷಿಕವಾಗಿ ನಾವು ಪದೇ ಟ್ಯಾಕ್ಸನ್ನು ಹಂತವಾಗಿ ಕಟ್ಕೊಂಡು ಬರಬೇಕಾಗುತ್ತೆ. ಇವರಿಗೆ ಸದ್ಯ ಈ ವೈಟ್ ಬೋರ್ಡನ್ನು ಯೂಸ್ ಮಾಡಿ ಆದಾಯ ಗಳಿಸ್ತಾ ಇರುವ ಮೂಲವನ್ನು ಹಿಡಿದು ಸಾರಿಗೆ ಅಧಿಕಾರಿಗಳು ಇದನ್ನು ಬ್ಯಾನ್ ಮಾಡಿ ಅಂತ ಹೇಳಿದ್ದಾರೆ. ಏನಕ್ಕೆ ಸರ್ ಹಾಗಿದ್ರೆ, ಏನು ಡಿಫ್ರೆನ್ಸ್ ಬರುತ್ತೆ ಅದ್ರ ಬಗ್ಗೆ ಒಂಚೂರು ಮಾಹಿತಿ? ರಾಜಪ್ಪನವರೇ, ನಾವು ಯಾವುದೇ ಒಂದು ಕೆಲಸನ ಮಾಡಬೇಕು ಅಂತಂದ್ರೂ ಕೂಡ ನಾವು ವಾಸ ಮಾಡ್ತಾ ಇರೋದು ಈ ಸಮಾಜದಲ್ಲಿ ನಾವು ವಾಸ ಮಾಡಬೇಕಾದ್ರೆ ಪ್ರತಿಯೊಂದೂ ನಮಗೆ ಒಂದು ಮಾರ್ಗದರ್ಶನ ಮಾಡೋದಕ್ಕೆ, ನಮ್ಮ ಜೀವನ ಶೈಲಿ ಅಂತ ಏನು ಹೇಳ್ತೀವಿ ಅದನ್ನು ಮಾರ್ಗದರ್ಶನ ಮಾಡೋದಕ್ಕೆ ನಾವು ಕಾನೂನು ಮತ್ತು ಕಟ್ಟುಪಾಡುಗಳನ್ನ ನಾವು ಮಾಡ್ಕೊಂಡಿರ್ತೀವಿ. ನಿಜ. ಈ ಕಾನೂನುಗಳು ಏನು ಮಾಡೋದು ಅಂತಂದರೆ ನಮ್ಮ ಮನುಷ್ಯನ ಜೀವನ
ಸುಗಮವಾಗಿರಲಿ, ಶಿಸ್ತುಬದ್ಧವಾಗಿ ಶಿಸ್ತುಬದ್ಧವಾಗಿ ನಮ್ಮ ಜೀವನ ಶೈಲಿ ನಡೀಲಿ. ಯಾವುದೇ ಒಂದು ವ್ಯಕ್ತಿ ಒಂದು ಕೆಲಸ ಮಾಡಬೇಕಾದ್ರೆ ಶಿಸ್ತಿರಬೇಕು, ಮತ್ತು ಅದರಲ್ಲಿ ಒಂದು ಆ ವ್ಯಕ್ತಿ ಮಾಡುವಂಥ ಕೆಲಸ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಈ ಸರ್ಕಾರ ಕೆಲವು ಕಾನೂನುಗಳನ್ನ ಮಾಡುತ್ತೆ. ಪ್ರತಿಯೊಂದು ಇಲಾಖೆನಲ್ಲೂ ಅವ್ರದ್ದೇ ಆದ ಕೆಲವು ಕಾನೂನುಗಳಿರುತ್ತೆ. ಇವಾಗ RTO ಅಧಿಕಾರಿಗಳು ಈಗ 15 ದಿವಸದ ಹಿಂದೆ ರ್ಯಾಪಿಡೋ ಸಂಸ್ಥೆಗೆ ಸಂಬಂಧಪಟ್ಟಂಥ ಮತ್ತು ಅಲ್ಲಿ ಉಪಯೋಗಿಸ್ತಕ್ಕಂಥ ಕೆಲವು ದ್ವಿಚಕ್ರ ವಾಹನಗಳನ್ನ ಅದನ್ನು ಮುಟ್ಗೋಲು ಹಾಕ್ಕೊಂಡಿದ್ದಾರೆ ಅಂತ ಇವರು ಹೇಳ್ತಾ ಇದ್ದಾರೆ. ಈ ಮುಟ್ಗೋಲು ಹಾಕೊಳ್ಳೋದಕ್ಕಿಂತ ಮುಂಚೆ ರ್ಯಾಪಿಡೋ ಸಂಸ್ಥೆಗೆ RTO ಅಧಿಕಾರಿಗಳು ಒಂದು ನೋಟಿಸನ್ನು ನೀಡಿದ್ದಾರೆ. ನೀವು ಮೈಸೂರು ನಗರದಲ್ಲಿ ಈ ರೀತಿ ರ್ಯಾಪಿಡೋ ಸಂಸ್ಥೆಯವರು ಸಾರ್ವಜನಿಕರಿಗೆ ಬಳಕೆ ಆಗೋ ರೀತಿಯಲ್ಲಿ ಸಾರ್ವಜನಿಕರಿಂದ ಹಣವನ್ನು ತಗೊಂಡು ವೈಟ್ ಬೋರ್ಡ್ ವಾಹನಗಳನ್ನ ಉಪಯೋಗಿಸಿ ನೀವು ಸಾರ್ವಜನಿಕರಿಗೆ ಮತ್ತು ನೀವು ಸೇವೆಯನ್ನು ಕೊಡ್ತಾ ಇದ್ದೀರಿ, ಇದರಿಂದ ಹಣವನ್ನು ನೀವು ತಗೊಳ್ತಾ ಇದ್ದೀರಿ, ಆದಾಯ ಮಾಡ್ಕೊತಾ ಇದ್ದೀರಿ, ಇದು ಕಮರ್ಷಿಯಲ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ ಅಂದ ರೀತಿ ವಾಣಿಜ್ಯವಾಗಿ ಪರಿವರ್ತನೆ ಮಾಡ್ಕೊಂಡಿದ್ದೀರಿ ವಾಹನಗಳನ್ನ ಅಂತ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಈ ರೀತಿ ಮಾಡಬಾರ್ದು ನೀವು ಅಂತ. ಬಟ್ ಅವರ ನೋಟಿಸು ಕೊಟ್ಟಿದ್ರು ಆ ನೋಟಿಸ್ಗೆ ರ್ಯಾಪಿಡೋ ಸಂಸ್ಥೆಯಿಂದ ಉತ್ತರ ಹೋಗಿಲ್ಲ. ಜೊತೆಗೆ ಅವರ ನೋಟಿಸನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಅವರು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ತಿಳ್ಕೊಂಡು ಅವರು ಈ ವಾಹನಗಳನ್ನ ಮುಟ್ಕೋಲು ಹಾಕ್ಕೊಂಡಿದ್ದಾರೆ. ಮತ್ತು ರ್ಯಾಪಿಡೋ ಸಂಸ್ಥೆಯಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತಾ ಇರೋಂಗೆ ವೈಟ್ ಬೋರ್ಡ್ ಮೀನ್ಸ್ ಅದು ಖಾಸಗಿ ಅಂದರೆ ಸ್ವಂತಕ್ಕೆ ಬಳಕೆ ಅಂತ ಅದನ್ನು ಕೊಡ್ತಾರೆ. ನಾವು ವಾಹನಗಳದ್ದು ಬೋರ್ಡ್ಗಳ ಮೇಲೇ ಕೆಲವು ಸಾರ್ವಜನಿಕರಿಗೆ ಗೊತ್ತಾಗದೇ ಇರ್ಬೋದು, ಬಟ್ ಅದಕ್ಕೆ ಸಂಬಂಧಪಟ್ಟ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳಾಗಲಿ, ನಮ್ಮ ಕಾನೂನು ಸುವ್ಯವಸ್ಥೆ ಪೊಲೀಸ್ ಅಧಿಕಾರಿಗಳು ಮತ್ತು RTOದವ್ರುಗಳು ಗೊತ್ತಾಗ್ತದೆ. ಒಂದೊಂದು ಬಣ್ಣ ಇದ್ರೂ ಕೂಡ ಒಂದು ವಾಹನದ ನಂಬರ್ ಪ್ಲೇಟ್ಗಳದು ಅದು ಇಂತಿಂಥದಕ್ಕೆ ಉಪಯೋಗಕ್ಕೆ ಅಂತ. ಬಿಳಿ ಬಣ್ಣ ಬ್ಯಾಕ್ಗ್ರೌಂಡು ಬೋರ್ಡು ಮತ್ತು ಅದು ಬ್ಲ್ಯಾಕ್ ಲೆಟರ್ಸ್ ಇತ್ತು ಅಂತಂದರೆ ಅದು ಸ್ವಂತಕ್ಕೆ. ಯೆಲ್ಲೋ ಬೋರ್ಡ್ ಇದ್ದು ಅದರ ಮೇಲೆ ಬ್ಲ್ಯಾಕ್ ಲೆಟರ್ಸ್ ಇದ್ದರೆ ಅದು ಸಾರ್ವಜನಿಕ ಉಪಯೋಗಕ್ಕೆ. ಮತ್ತು ಬ್ಲ್ಯಾಕ್ ಬೋರ್ಡ್ ಇದ್ದು ಅದರ ಮೇಲೆ ಯೆಲ್ಲೋ ಲೆಟರ್ಸ್ ಇದ್ದರೆ ಅದು ಬಾಡಿಗೆ ನಿಯಮ ಅಂತ. ಈಗ ನೀವು ಝೂಮ್ ಕಾರೆಲ್ಲ ನೋಡಿರ್ಬೋದು, ಆ ಝೂಮ್ ಕಾರ್ಗಳು ಓಡಾಡ್ತಾ ಅದ್ರಲ್ಲಿ ನೋಡಿ ಬ್ಲ್ಯಾಕ್ ಬೋರ್ಡ್ ಇರುತ್ತೆ, ಯೆಲ್ಲೋ ಲೆಟರ್ಸ್ ಇರುತ್ತೆ, ಅದು ಸೂಚನೆಗಳು. ಅದೇ ಸರ್, ಅದು ಒಂದು ರೀತಿ ಕನ್ಫ್ಯೂಷನ್ ಇತ್ತು. ಮೊದಲಾದ್ರೆ ವೈಟ್ ಬೋರ್ಡ್ ಅಲ್ಲಿ ಬ್ಲ್ಯಾಕ್ ಲೆಟರ್ಸ್ ಜನರಲ್ ಆಗಿರುವಂಥದ್ದು ಎಲ್ಲವನ್ನ ಅಬ್ಸರ್ವ್ ಮಾಡ್ತಾ ಇದ್ವಿ. ಯೆಲ್ಲೋ ಬೋರ್ಡ್ ಮೇಲೆ ಬ್ಲ್ಯಾಕ್ ಲೆಟರ್ಸ್ ಇತ್ತು, ಜೊತೆಗೆ ಬ್ಲ್ಯಾಕ್ ಬೋರ್ಡ್ ಮೇಲೆ ಯೆಲ್ಲೋ ಲೆಟರ್ಸ್ ಅಪೋಸಿಟ್ ಅಲ್ಲಿ. ಏನದ್ರಿಂದ ಡಿಫ್ರೆನ್ಸ್ ಸರ್? ಅದು ನೀವು ಅದಕ್ಕೆ ಒಂದೊಂದು ಅದು ನಿಮಗೆ ಸೂಚನೆ ಫಲಕಗಳವು. ಈಗ ನಾವು ನೋಡಿದ ತಕ್ಷಣ ದೂರದಲ್ಲಿ ಅದು ನಮಗೆ ಗೊತ್ತಾಗ್ತದೆ. ವೈಟ್ ಬೋರ್ಡ್ ಗಾಡಿ ಅಂತಂದರೆ ಅದು ಸ್ವಂತಕ್ಕೆ ಬಳಕೆ ಆಗಬೇಕು. ಯೆಲ್ಲೋ ಬೋರ್ಡ್ ಅಂತಂದ್ರೆ ಇದು ಸಾರ್ವಜನಿಕ ಸೇವೆಗೆ, ಇದು ಬೋರ್ಡು, ಇದು ಸಾರ್ವಜನಿಕ ಟ್ಯಾಕ್ಸಿ ಟೈಪ್. ಈಗ ನೋಡಿ ಲಾರಿಗಳಿಗೆ ಮತ್ತು ಬಸ್ಸು, ಲಾರಿಗಳು ಮತ್ತು ಟ್ಯಾಕ್ಸಿಗಳಿದೆಯಲ್ಲ, ಈ ಓಲಾ ಟ್ಯಾಕ್ಸಿ, ಇವಕ್ಕೆಲ್ಲ ಯೆಲ್ಲೋ ಬೋರ್ಡ್ ಅಂತ ಕರಿತೀವಿ. ಯೆಲ್ಲೋ ಬೋರ್ಡ್ ಮೀನ್ಸ್ ಅಂತಂದರೆ ಅದಕ್ಕೆ ರಹದಾರಿ ತೊಗೊಂಡಿರ್ತಾರೆ, ಪರ್ಮಿಟ್ ತೊಗೊಂಡಿರ್ತಾರೆ, ಅದಕ್ಕೆ ನಿಯಮಾವಳಿಗಳಿರುತ್ತೆ. ಅದನ್ನು ಕಮರ್ಷಿಯಲ್ ಪರಿವರ್ತನೆ ಮಾಡಿ ಬಾಡಿಗೆ ರೂಪದಲ್ಲಿ ಓಡಿಸಿ ನೀವು ಸಾರ್ವಜನಿಕರಿಂದ ಅದನ್ನು ಆದಾಯದ ಮೂಲ ತೊಗೊಂಡು ನೀವು ವೈಟ್ ಬೋರ್ಡ್ಗೆ ಏನು ಮಾಡ್ತೀರಿ? ಇವಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ವೈಟ್ ಬೋರ್ಡ್ ಕಾರ್ಗಳಾಗಿರ್ಬೋದು ಮತ್ತು ದ್ವಿಚಕ್ರ ವಾಹನಗಳಾಗಿರ್ಬೋದು, ಅಥವಾ ನೋಡಿ ನೀವು ಕೆಲವು ಮೈಸೂರಿನಲ್ಲಿ ಆಟೋಗಳು ಕೂಡ ವೈಟ್ ಬೋರ್ಡ್ ಆಟೋಗಳಿದೆ. ಕೆಲವು ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಅವರು ಸ್ವಂತ ಉಪಯೋಗಕ್ಕೆ ಬಳಸ್ತಾರೆ, ಅದು ವೈಟ್ ಬೋರ್ಡ್ ಆಟೋ ಇದೆ, ಆಟೋಗಳೇ. ಅವರು ಆ ಆಟೋನ ತಮ್ಮ ಮನೆ ಕೆಲಸಕ್ಕೋಸ್ಕರನೋ ಅಥವಾ ಆಶ್ರಮದ ಕೆಲಸಕ್ಕೋಸ್ಕರನೋ ಸಂಸ್ಥೆ ಕೆಲಸಕ್ಕೂ ಉಪಯೋಗಿಸ್ಕೊತಾರೆ. ಇದೆಲ್ಲ ಏನಾಗಿದೆ, ಇದು ಲೈಫ್ ಟ್ಯಾಕ್ಸ್ ಅಂತ ಲೈಫ್ ಟೈಮ್ ಆಜೀವ ಪರ್ಯಂತ ಅಂತೇಳಿ ಅದಕ್ಕೆ ಟ್ಯಾಕ್ಸನ್ನು ತೆರಿಗೆನ ಕಟ್ಟಿಸ್ಕೊಂಡು ಆ ವಾಹನ ಇರೋ ತನಕನೂ ಅದಕ್ಕೆ ಒಂದೇ ಬಾರಿ ಟ್ಯಾಕ್ಸ್ ಅಂತ ತಗೊಳ್ತಾರೆ, ತೆರಿಗೆ ಅಂತ ನಿಯಮ ಇದೆ. ಮತ್ತು ಇವರು ರ್ಯಾಪಿಡೋ ಸಂಸ್ಥೆಯಲ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ, ಬಟ್ ಇವ್ರಿಗೆ ಮಾರ್ಗದರ್ಶನ ನೀಡಬೇಕು. ನಾವು ಅದರಲ್ಲಿ ಓಡಿಸ್ತಾ ಇರ್ತಕ್ಕಂಥ ಚಾಲಕರದನ್ನ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಅವರ ಹೊಟ್ಟೆಪಾಡಿರ್ಬೋದು, ಅವ್ರಿಗೆ ಕಾನೂನಿನ ಕೊರತೆ ಇರ್ಬೋದು, ಇದರಿಂದ ಇವರು ತಗೊಂಡೋಗಿ ಆ ಸಂಸ್ಥೆಯಲ್ಲಿ ಅವ್ರ ಗಾಡಿನ ದಾಖಲಿಸಿದ್ದಾರೆ, ಸಂಸ್ಥೆಯವ್ರಿಗೂ ಇವ್ರಿಗೆ ಹಣ ಕೊಡ್ತಾರೆ, ಕಮಿಷನ್ ಆಧಾರದ ಮೇಲೆ ಪಾಪ ಅವ್ರು ಜೀವನ ಮಾಡ್ತಾ ಇದ್ದಾರೆ. ಇವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಆ ರ್ಯಾಪಿಡೋ ಅನ್ನೋ ಒಂದು ಸಂಸ್ಥೆ ಇದೆಯಲ್ಲ, ಅವರು ಇವರಿಗೆ ತಿಳುವಳಿಕೆ ಕೊಡಬೇಕು, ಮಾರ್ಗದರ್ಶನ ನೀಡಬೇಕು. ನೋಡಿ ಈ ರೀತಿ ಏನು
ಆರ್ ಟಿ ಒ ನಿಯಮಾವಳಿಗಳಿದೆ. ವೈಟ್ ಬೋರ್ಡ್ ಅಂದ್ರೆ ಏನು, ಯೆಲ್ಲೋ ಬೋರ್ಡ್ ಏನು ಇದು ಮಾಡಿ ಈ ರೀತಿ ವಾಹನಗಳಿದ್ರೆ ಮಾತ್ರ, ಈ ರೀತಿ ವಾಹನಗಳಿಗೆ ಇಂತಿಂಥ ಟ್ಯಾಕ್ಸ್ ಇದೆ, ಈ ಟ್ಯಾಕ್ಸನ್ನು ಭರಿಸಿದ್ರೆ ಮಾತ್ರ ನೀವು ಸಾರ್ವಜನಿಕ ಉಪಯೋಗ ಆಗುತ್ತೆ ಅಂತ ಇವ್ರಿಗೆ ಮಾರ್ಗದರ್ಶನ ಮಾಡಬೇಕಾಗಿತ್ತು. ಇವರು ಮಾರ್ಗದರ್ಶನ ಮಾಡಿಲ್ಲ. ಆದ್ದರಿಂದ ವೈಟ್ ಬೋರ್ಡ್ ಅಂದರೆ ಸ್ವಂತಕ್ಕೆ ಅಂತ ಬಳಕೆ ಆಗುವಂಥ ವಾಹನನ ಕಮರ್ಷಿಯಲ್ಲು ವಾಣಿಜ್ಯ ಮಾಡಿ ಇವರು ಹಣನ ಅದರಲ್ಲಿ ಸಂಪಾದನೆ ಮಾಡ್ತಾ ಇದ್ದಾರೆ ಹೇಳಿ ಆರ್ ಟಿ ಒದಿಗಳು ಮುಟ್ಗೋಲು ಹಾಕೊಂಡಿದ್ದಾರೆ ಅಂತ ನನ್ನ ಅನಿಸಿಕೆ. ಖಂಡಿತ ಸರ್, ಮಾತನಾಡ್ತೀನಿ. ಮತ್ತೊಬ್ಬರು ರ್ಯಾಪಿಡೋ ಕ್ಯಾಪ್ಟನ್ ಆಗಿರುವ ಕೆಂಪರಾಜ್ ಅವರು ಕೂಡ ಬಂದಿದ್ದಾರೆ ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನೀವು ಯಾವಾಗ ರ್ಯಾಪಿಡೋ ಕ್ಯಾಪ್ಟನ್ ಆಗಿ ಜಾಯ್ನ್ ಆದರೆ ನಿಮಗೆ ಯಾವ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಿಗಿನಿಂಗ್ ತಗೋಬೇಕಾಗಿತ್ತು? ನಾನು ಜಾಯ್ನ್ ಆದಾಗಿ ಒಂದು 3 ತಿಂಗಳಾಗಿದೆ ಸರ್. ಜಾಯ್ನ್ ಆದಮೇಲೆ ನಮಗೆ ಮಾಮೂಲಿ ನಮಗೆ ಸ್ಲ್ಯಾಬ್ ಬೈ ಸ್ಲ್ಯಾಬ್ ಇರುತ್ತೆ. 20 ಕಿಲೋಮೀಟರ್ ಹೊಡೆದ್ರೆ ಇಷ್ಟು ಅಲ್ಲ. ಮೊದಲಿಗೆ ಯಾವ ರೀತಿ ಅಂದರೆ ಕೆಲವೊಂದು ರೂಲ್ಸ್ ಇರುತ್ತೆ, ಇದನ್ನ ನಾವು ಕೂಡ ಅಲ್ಲಿ ಸೇರ್ಕೋಬೇಕು ಅಂದಾಗ ಏನೇನು ರೂಲ್ಸ್ಗಳಿತ್ತು ಬೇಸಿಕ್ ಆಗಿ? ನೀವು ಬೇಸಿಕ್ ಏನು ಸರ್, ನಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ಅಟ್ಯಾಚ್ ಮಾಡಿಸ್ಕೊತಾ ಇದ್ರು ಸಂಸ್ಥೆ ಮಾಡಿಸ್ಕೊಂಡ ಮೇಲೆ ನಾವು ರೈಡ್ ತಗೋತಾ ಇದ್ವಿ. ಬೆಳಗಿನ ಜಾವ 5 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಸರ್ವಿಸ್ ಮಾಡಿದ್ದೀವಿ. ಸರ್ವಿಸ್ 24/7 ಅದು ಮಾಡ್ತಿದ್ವಿ ಸರ್. ಬೇರೆಯವರೆಲ್ಲ ಮಾಡ್ತಿಲ್ಲ. ನಾವು ಒಂದು ಸ್ವಲ್ಪ ನಮ್ಮದು ಸ್ವಂತವಾದ ಪ್ರಾಬ್ಲಮ್ಗಳು ಜಾಸ್ತಿ ಇತ್ತು. ಆದ ಕಾರಣಕ್ಕೆ ನಾವು 24/7 ಮಾಡಲೇಬೇಕಾಗಿತ್ತು. ನನ್ನ ಪರಿಸ್ಥಿತಿಯಲ್ಲಿದ್ದಾಗ ನಾನು 12 ಗಂಟೆ 1 ಗಂಟೆ 2 ಗಂಟೆ ರಾತ್ರಿಯಲ್ಲೂ ಸರ್ವಿಸ್ ಕೊಟ್ಟಿದ್ದೀನಿ. ಆದರೆ ನಮಗೆ ಆ ಥರ ಈ ಕಸ್ಟಮರ್ಗಳಿಂದ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿತ್ತು. ಯಾವುದೇ ಥರ ಪ್ರಾಬ್ಲಮ್ ಇರಲಿಲ್ಲ. ನಾವು ಬೇರೆಯವರೆಲ್ಲ ಏನಾರು ಹೇಳ್ತಾರೆ, ಆದರೆ ಕಸ್ಟಮರಿಂದ ತುಂಬಾನೇ ಸಪೋರ್ಟಿವ್. ಅಲ್ಲ, ನಿಮ್ಗೆ ಅದ್ರ ಬಗ್ಗೆ ಬಿಗಿನಿಂಗ್ ಅಲ್ಲಿ ಕಂಪನಿ ಹೇಳಿಲ್ವಾ ಈ ರೀತಿ? ನಿಮ್ಗೆ ಜನರಲ್ ಆಗಿ ಗೊತ್ತಿತ್ತು ಸರ್? ಸರ್ ಗೊತ್ತಿತ್ತು ಸರ್. ಈಗ ಪ್ರಧಾನಮಂತ್ರಿ ಅಂದ್ರೆ ಕಮರ್ಷಿಯಲ್ ಅದ್ರ ಬಗ್ಗೆ ಸರ್ ಅದು ಗೊತ್ತಿತ್ತು. ಈಗ ಏನು ಒಂದು ನಿಮಿಷ, ಪ್ರಧಾನಮಂತ್ರಿ ಅವರ ಯೋಜನೆ ಅಡಿಯಲ್ಲಿ ಆಗಿರ್ತಕ್ಕಂಥದ್ದು ಇದು. ಕೇಂದ್ರ ಸರ್ಕಾರದಿಂದ ಮಾನ್ಯತೆನ ಪಡೆದಿದೆ. ಬಟ್ ರಾಜ್ಯ ಸರ್ಕಾರದಲ್ಲಿ ಇದಕ್ಕೆ ಮಾನ್ಯತೆ ಕೊಟ್ಟಿಲ್ಲ ಅಂತ ನಮ್ಮ ರ್ಯಾಪಿಡೋ ಕಂಪ್ನಿಯವರು ಹೇಳ್ತಾ ಇದ್ದಾರೆ. ನಾವು ಕಳೆದ 2 ವರ್ಷಗಳಿಂದ ತಂದಿದ್ದಾರೆ ಸರ್. ಕಳೆದ 2 ವರ್ಷಗಳಿಂದ ಕಳಿಸಿದೀವಿ. ಅದು ಲೆಟರ್ ಏನಿದೆ ಕೊಡಿ ಅಂತ ಕೇಳಿದಾಗ ನಾವು ಕೊಟ್ಟಿದ್ದೀವಿ ಆರ್ ಟಿ ಒಗೆ. ಅದನ್ನ ನಾವಾಗಲಿ ನೀವಲ್ಲಿ ಕೇಳಂಗಿಲ್ಲ, ಏರ್ ಆಫೀಸರ್ ಕಂಪ್ನಿ ಕಡೆಯಿಂದ ಕೊಟ್ಟಿದ್ದೀವಿ. ನಾವು ಪ್ರಧಾನಮಂತ್ರಿ ಯೋಜನೆಯಲ್ಲಿ ಮಾಡ್ತಾ ಇರೋದು ಇದು. ನಿರುದ್ಯೋಗ ಸಮಸ್ಯೆನ ಒಂದು ಕಡೆ ನಿವಾರಣೆ ಮಾಡಕ್ಕೆ, ಜೊತೆಗೆ ಪ್ಲಸ್ ಸೋಷಿಯಲ್ ವರ್ಕ್ ಮಾಡಕ್ಕೆ ಅಂತ ಹೇಳಿದ್ದಾರೆ. ನಾವು ಅದೇ ತರ ಸೋಷಿಯಲ್ ವರ್ಕ್ ತರನೇ ಇದೆ ಸರ್. ಇದೇನಂತಂದ್ರೆ ನಮಗೆ ಜಾಸ್ತಿ ಏನು ಬೆನಿಫಿಟ್ಸ್ ಇಲ್ಲ ಸರ್ ಇದರಲ್ಲಿ. ಅಂದ್ರೆ ನಿಮ್ಮ 3 ಮಂತ್ಸ್ ಈ ಜರ್ನಿಯಲ್ಲೇ ನಿಮ್ಗೆ ಅದು ಸೇವಿಂಗ್ಸ್ ಆಗ್ತಿತ್ತಾ, ಯೂಸ್ಫುಲ್ ಅಂತ ಅನ್ಸುತ್ತೆ ಸರ್? ಯೂಸ್ಫುಲ್ ನಮ್ಗಿಲ್ದೇವರು ಸರ್, ಗ್ರಾಹಕರಿಗೆ ತುಂಬಾ ಯೂಸ್ಫುಲ್ ಇದು. ಅಂದ್ರೆ ಒಂದ್ ರೀತಿ ರೀಸನೇಬಲ್ ಪ್ರೈಸ್ ಅಲ್ಲಿ ಸರ್ವಿಸ್ ಅಂತನಾ? ಒಂದೊಂದ್ ಸಾರಿ ಅವ್ರೇನಾದ್ರು ಆಫರ್ ಬಿಟ್ರೆ 11 ಕಿಲೋಮೀಟರ್ ಜರ್ನಿ ಮಾಡೋದು ನಮಗೆ ಬರ್ತಿದೆ 3 ರೂಪೀಸ್. ಯು ಕಲೆಕ್ಟೆಡ್ ಓನ್ಲಿ 3 ರೂಪೀಸ್ ಅಂತ ಬರೋದು. ನಾವು ಕಲೆಕ್ಟ್ ಮಾಡ್ಕೊತಾ ಇದ್ವಿ 3 ರೂಪೀಸ್ನ. ಇನ್ ಮಿಕ್ಕದನ್ನ ಕಂಪ್ನಿ ಕೊಡ್ತಾ ಇತ್ತು. ಒಂದ್ಸರಿ ಆಫರ್ ಬಿಡ್ತಾರೆ. ಈಗ ನೋಡಿ, ನಮ್ಗೆ ಈಗ ಆಫರ್ ಬಿಟ್ಟಿದ್ದಾರೆ 14 ರೂಪಾಯಿಗೆ 5 ಕಿಲೋಮೀಟರ್ ಬಿಟ್ಟಿದ್ದಾರೆ. 5 ಕಿಲೋಮೀಟರ್ ವರೆಗೆ ಎಲ್ಲಾರು ಜರ್ನಿ ಮಾಡಲಿ 14 ರೂಪಾಯಿ. ಅದಾದ್ಮೇಲೆ 3 ರೂಪೀಸ್ ಎಕ್ಸ್ಟ್ರಾ, 1 per kilometer 3 ರೂಪೀಸ್ ಮಾಡಿದ್ದಾರೆ. ಅಂದ್ರೆ ಮಿನಿಮಮ್ ಪರ್ ಕಿಲೋಮೀಟರ್ 3 ರೂಪೀಸ್ ಅಷ್ಟೇ. ಅದು ತುಂಬಾ ಹೆಲ್ಪ್ಫುಲ್. ಆಮೇಲೆ ನಮಗೆ ಇನ್ನೊಂದು ಏನಂತಂದ್ರೆ, ಈ ಅಂಗವಿಕಲರು ಯಾರಿದ್ದಾರೆ ಅವರು ಸುಧಾ ಬುಕ್ ಮಾಡ್ತಾ ಇದ್ರು. ಅವರು ಬುಕ್ ಮಾಡಿದಾಗ ನಾವು ಯಾವುದೇ ತರ ಇದನ್ನ ತಗೋತಾ ಇರಲಿಲ್ಲ. 1 ರೂಪಾಯಿನ ಅವ್ರ ಹತ್ರ ಇಸ್ಕೊಳ್ಳಿಲ್ಲ. ಅವ್ರನ್ನ ಸಬರ್ ಬಸ್ ಸ್ಟ್ಯಾಂಡ್ ಇಂದ ನಾನು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. 4 ರೈಡ್ ಮಾಡಿದ್ದೀನಿ ಇಲ್ಲಿವರೆಗೆ. ಟೋಟಲ್ ರೈಡ್ 4 ಮಾಡಿದ್ದೀನಿ. ಸಬರ್ ಬಸ್ ಸ್ಟ್ಯಾಂಡ್ ಒಳಗಡೆ ಇರ್ತಿರೋ ಅಂದ್ರು, ಅವ್ರನ್ನ ಕರ್ಕೊಂಡು ನನ್ನ ಗಾಡಿ ಕುಣಿಸ್ಕೊಂಡು ಅವ್ರು ಎಲ್ಲಿ ಹೇಳಿದ್ರೆ ಅಲ್ಲಿ ಕರ್ಕೊಂಡ್ಬಿಟ್ಟಿದ್ದೀನಿ. ಇದೇ ತರ ಯಾವುದೇ ತರ ನಮಗೆ ಇದಿರಲಿಲ್ಲ. ಅವ್ರ ಹತ್ರ ಕೇಳಕ್ಕೆ ನಮಗೆ ಬೇಜಾರಾಗುತ್ತಲ್ಲ ಸರ್ ಕೇಳಕ್ಕೆ. ಅಂದ್ರೆ ಒಂದ್ ಕಡೆ ನೀವು ಹೇಳೋ ರೀತಿಯಲ್ಲಿ ಇದು ನಿಮ್ಮ ಆದಾಯದ ಜೊತೆಗೆ ಸೋಷಿಯಲ್ ಸರ್ವಿಸ್ ಅಂತಾನೆ ಮಾಡ್ತಿದ್ವಿ ಸರ್. ಯಾಕೆಂತಂದ್ರೆ ಅದು ನೋವು ಗೊತ್ತಿರುತ್ತೆ ಸರ್. ಯಾಕಂದ್ರೆ ನೊಂದಿರೋರಿಗೆ ನೋವು ಗೊತ್ತಿರುತ್ತೆ. ಓಕೆ, ಖಂಡಿತ ನಾನು ನಿಮ್ಗಳ ಜೊತೆ ನಾನು ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸ್ತೇನೆ. ನಿಜವಾಗ್ಲೂ ಕೂಡ ರ್ಯಾಪಿಡೋದವರಿಗೆ ಏನು ಸಮಸ್ಯೆ ಆಯಿತು ಸದ್ಯ, ಅದರಿಂದ ರ್ಯಾಪಿಡೋ ಕಂಪನಿ ಬಳಲ್ತಾ ಇಲ್ಲ, ಅದರ ರೈಡರ್ಸ್ಗಳೇಂದ್ರೆ ಕ್ಯಾಪ್ಟನ್ಗಳು ಅವ್ರು ಬಳಲ್ತಾ ಇದ್ದಾರೆ. ಜೊತೆಗೆ ನಮ್ಮ ಈ ಒಂದು ಕಾನೂನಲ್ಲಿ ಮತ್ತಷ್ಟು ಯಾವ ರೀತಿಯಾದಂಥ ಸುಧಾರಣೆಗಳನ್ನು ತರಬಹುದು, ಅಥವಾ ಇವ್ರು ಮಾಡಿರೋ ತಪ್ಪಿಗೆ ಯಾಕೆ ಕಾನೂನನ್ನು ಒಂದು ರೀತಿಯಾಗಿ ಆರೋಪವನ್ನು ಮಾಡ್ತಿದ್ದಾರೆ, ಈ ಕುರಿತಾದಂಥ ಚರ್ಚೆಯನ್ನು ಮುಂದುವರಿಸ್ತೀವಿ ಚಿಕ್ಕ ಬ್ರೇಕ್ನ ನಂತರ. ವಿರಾಮದ ನಂತರ ಮತ್ತೆ ಸ್ವಾಗತ. ಬನ್ನಿ, ಹಾಗಿದ್ರೆ ನಮ್ಮ ಮಾತುಕತೆನ ಮತ್ತಷ್ಟು ಮುಂದುವರಿಸೋಣ. ಸರ್, ಮಾತಾಡ್ತಿದ್ವಿನ ವಾಹನ ಕಾಯ್ದೆ ನಿಯಮಾವಳಿಗಳಲ್ಲಿ ಇಂತಹ ಸೇವೆಗೆ ಅವಕಾಶ ಇಲ್ಲ ಅನ್ನೋದನ್ನು RTO ಅಧಿಕಾರಿಗಳು ಸಾಕಷ್ಟು ಉಲ್ಲೇಖ ಮಾಡಿರುವಂಥದ್ದು. ಹಾಗಿದ್ರೆ ಇದಕ್ಕೆ ಯಾವ ರೀತಿ ಪರ್ಯಾಯ ವ್ಯವಸ್ಥೆಯನ್ನು ಸದ್ಯ ಇವರು ಕಲ್ಪಿಸಬಹುದು ಅನ್ನೋದು ನಿಮ್ಮ ಒಂದು ಅಭಿಪ್ರಾಯ ಆಗುತ್ತೆ? ನಾಜಪ್ನವರೇ, ಇದೇನಿದ್ರು ಸರ್ಕಾರದ ಮಟ್ಟದಲ್ಲೇ ಆಗಬೇಕಿದೆ. ಯಾಕೆಂತಂದರೆ ಇದು ಒಂದು ಜಿಲ್ಲೆನಲ್ಲಿ ಯಾವುದೇ ಅಧಿಕಾರಿಗಳು ತೊಗೊಂಡು ಅದನ್ನು ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ಮೈಸೂರಿನಲ್ಲಿ ರ್ಯಾಪಿಡ್ ಇದೆ, ಬೆಂಗಳೂರಿನಲ್ಲೂ ರ್ಯಾಪಿಡ್ ಇದೆ. ಇದು ನೆಕ್ಸ್ಟು ಮುಂದೆ ಎಲ್ಲ ಜಿಲ್ಲೆಗೂ ಎಕ್ಸ್ಟೆಂಡ್ ಆಗ್ಬೋದು. ಎಲ್ಲ ಜಿಲ್ಲಾ ಮಟ್ಟಕ್ಕೂ, ಜಿಲ್ಲಾ ಮಟ್ಟದ ಯಾವುದು ನಗರಗಳಿದೆ
ಅಲ್ಲಿಗೆಲ್ಲ ಇದು Extend ಎಕ್ಸ್ಟೆಂಡ್ ಆಗ್ಬೋದು, ಅನುಕೂಲ ಆಗುತ್ತೆ ಜನಗಳಿಗೆ ಅಂದಾಗ ಎಲ್ಲರೂ ಇದನ್ನು ಲೈಕ್ ಮಾಡ್ತಾರೆ. ಬಟ್ ಇದಕ್ಕೆ ಒಂದು ಯಾವ ರೀತಿ ವಾಹನಗಳನ್ನ ಇವರು ಉಪಯೋಗಿಸ್ಬೇಕು, ಅದಕ್ಕೆ ಯಾವ ರೀತಿ ತೆರಿಗೆನ ವಿಧಿಸಬೇಕು, ಕೆಲವು ಮಾನದಂಡಗಳನ್ನು ಅವರು ಅನುಸರಿಸಬೇಕು, ತೆರಿಗೆಗಳನ್ನ ವಿಧಿಸಬೇಕು ಅನ್ನೋದನ್ನು ಸರ್ಕಾರದ ಮಟ್ಟದಲ್ಲಿ ಸಾರಿಗೆ ಅಧಿಕಾರಿಗಳು, ಸಾರಿಗೆ ಮಂತ್ರಿಗಳು ಅದನ್ನು ಅವರು ಯೋಚನೆ ಮಾಡಿ ಇವರ ಕೋರಿಕೆಗಳು ಏನಿದೆ ಅದನ್ನೆಲ್ಲ ಅವರು ಸ್ವೀಕಾರ ಮಾಡಿ ಒಂದು ಕಮಿಟಿ ಮಾಡಿಕೊಂಡು ಅದರಲ್ಲಿ ಏನು ಲೋಪದೋಷಗಳಿದೆ ಅದನ್ನು ಪರಿಹರಿಸಬೇಕು. ಮತ್ತು ಮೇಯ್ನ್ ಏನಾಗ್ತಾ ಇರೋದು, ಸರ್ಕಾರ ಇವ್ರ ಮೇಲೆ ಯಾಕೆ ಅವರ ಬ್ರಹ್ಮಾಸ್ತ್ರನ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇದರಿಂದ ಸರ್ಕಾರಕ್ಕೆ ಆದಾಯ ಇಲ್ಲ. ನಿಜ, ಅವರ ಆದಾಯಕ್ಕೆ ಇವರು ಪೆಟ್ಟು ಬಿಡ್ತಿದೆ. ಇವಾಗ ಎಲ್ಲೋ ಬೋರ್ಡ್ ವಾಹನ ಅಂದರೆ ಪ್ರತಿ ವರ್ಷ ಅದಕ್ಕೆ ಟ್ಯಾಕ್ಸ್ ಕಟ್ತಾರೆ. ಅಲ್ಲಲ್ಲ, ಟ್ಯಾಕ್ಸ್ ಕಟ್ಟೋದಲ್ಲ, ಪ್ರತಿ ವರ್ಷನೂ FC ಆಗಬೇಕು. ಎಸ್, ಚೆಕಿಂಗ್ ಆಗ್ತಾ ಇರಬೇಕು. FC ಮೀನ್ಸ್ ಅಂದರೆ ಫಿಟ್ನೆಸ್ ಸರ್ಟಿಫಿಕೇಟ್ ಅಂತ. ಆ ವಾಹನಗಳು emission ಸುಸ್ಥಿತಿಲಿದೆಯಾ, test, fitness. ಸಾರ್ವಜನಿಕರ ಉಪಯೋಗಕ್ಕೆ ಯೋಗ್ಯವಾದ ವಾಹನ ಅಂತ FC ಅಂದರೆ. ಅದರಲ್ಲಿ ಎಲ್ಲ ರೀತಿ ಎಲ್ಲ ಅದು ಸುಸ್ಥಿತಿನಲ್ಲಿರಬೇಕು. ಒಂದು ಟೈರಿನ ವ್ಯವಸ್ಥೆ, ಬ್ರೇಕಿನ ವ್ಯವಸ್ಥೆ, ಮತ್ತು ಅದರ ಆಸನಗಳ ಆಸನಗಳ ವ್ಯವಸ್ಥೆ, ಮತ್ತು ಪ್ರಯಾಣಿಕರಿಗೆ ಸೌಕರ್ಯಗಳು ಏನಿದೆ ಅದರಲ್ಲಿ ಎಲ್ಲ ವೆಹಿಕಲ್ IME ರೂಲ್ಸ್ ಇರ್ತದೆ ಅದಕ್ಕೆಲ್ಲ. ಅದ್ರ ಪ್ರಕಾರ ಇವರು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಪ್ರತಿ ವರ್ಷವೂ ಅದಕ್ಕೆ ಒಂದು ಸಾರಿಗೆ ಅಧಿಕಾರಿಗಳು ತಪಾಸಣೆ ಮಾಡಿ ಇದು ಸಾರ್ವಜನಿಕರ ಉಪಯೋಗಕ್ಕೆ ಯೋಗ್ಯವಾದ ವಾಹನ ಓಕೆ ಅಂತ ಕೊಡ್ತಾರೆ. ಆವಾಗ ಓಡಿಸ್ಬೇಕು. ಇದು ವೈಟ್ ಬೋರ್ಡ್ ಆಗಿರೋದ್ರಿಂದ ಒಂದು ಬಾರಿ ಇವರು ಟ್ಯಾಕ್ಸ್ ಕಟ್ಟಿದ್ರೆ ಲೈಫ್ ಟ್ಯಾಕ್ಸ್ ಕಟ್ಬಿಟ್ಟು ಸುಮ್ಮನೆ ಓಡಿಸ್ತಾ ಇರ್ತಾರೆ. ಸರ್ಕಾರಕ್ಕೆ ಆದಾಯ ಇಲ್ಲ. ಇಲ್ಲಿ ಬಡವರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅನ್ನೋ ಒಂದು ಪದ ಬಂದಿದೆ ಅಲ್ವಾ, ಅದು ಎಲ್ಲರಿಗೂ. ಈಗ ನಾನು ಸರ್ಕಾರಿ ಅಧಿಕಾರಿಯಾಗಿ ನಿವೃತ್ತ ಆಗಿರ್ಬೋದು, ನಾನು ಕಾನೂನನ್ನ ಪರವಾಗಿ ಮಾತಾಡ್ತಾ ಇಲ್ಲ, ಕಾನೂನು ಏನಿದೆ ಅಂತ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ, ಸತ್ಯಾಸತ್ಯತೆ ಹೇಳ್ತಾ ಇದ್ದೀನಿ ವಿನಃ ನಾನು ಇಲಾಖೆ ಪರ ಮಾತಾಡ್ತಾ ಇಲ್ಲ ಅಥವಾ ಸರ್ಕಾರದ ಪರ ಮಾತಾಡ್ತಾ ಇಲ್ಲ. ಇವರು ಯಾವ ಉದ್ದೇಶಕ್ಕೋಸ್ಕರ ಸಾರಿಗೆ ಅಧಿಕಾರಿಗಳು ಇದನ್ನು ಸೀಸ್ ಮಾಡಿದ್ದಾರೆ ವಾಹನಗಳನ್ನ, ಇದರ ವ್ಯವಸ್ಥೆ ರ್ಯಾಪಿಡ್ ಸಂಸ್ಥೆ ಕಡೆಯಿಂದ ಸಾರ್ವಜನಿಕರಿಗೆ ಆಗ್ತಾ ಇರತಕ್ಕಂಥ ಸೇವೆಯನ್ನು ಯಾಕೆ ನಿಲ್ಲಿಸಿದ್ದಾರೆ, ಇದು ಎಲ್ಲ ಪರಿಹಾರ ಆಗಬೇಕು ಅಂತಂದರೆ ಬೆಂಗಳೂರು ಮತ್ತು ಮೈಸೂರು ಇಂಥ ಮಹಾನಗರಗಳಲ್ಲಿ ರ್ಯಾಪಿಡ್ ಸಂಸ್ಥೆಗೆ ಸಂಬಂಧಪಟ್ಟಂಥ ಇವರು ಚಾಲಕರು ಯಾರಿದ್ದಾರೆ ಅವರು ಮತ್ತು ಸಂಸ್ಥೆ ಇವರು ಸಾರಿಗೆ ಮಂತ್ರಿಗಳು ಮತ್ತು ಸರ್ಕಾರ ಮಟ್ಟದಲ್ಲಿ ಮಾತುಕತೆಗೆ ಕೂತ್ಕೊಂಡು ಇದಕ್ಕೆ ಕಾನೂನು ಏನಿದೆ, ಕಾನೂನು ಪ್ರಕಾರ ನಾವು ನಡ್ಕೊತೀವಿ, ಅದಕ್ಕೆ ಸರ್ಕಾರಕ್ಕೆ ಯಾವ ವಿಧವಾದ ತೆರಿಗೆಗಳನ್ನ ಭರಿಸಬೇಕು ಅಂತ ಕೂತ್ಕೊಂಡು ಮಾತಾಡಿದ್ರೆ ಆದಷ್ಟು ಶೀಘ್ರವಾಗಿ ಬಗೆಹರಿಯುತ್ತೆ ಅಂತ ನನ್ನ ಅನಿಸಿಕೆ. ಓಕೆ, ಎಸ್. ಇನ್ನು ಪ್ರಸನ್ನ ಅವರೇ, ನೀವು ಹೇಳ್ತಾ ಇದ್ರಿ ಸದ್ಯ ನೀವು ಈ ಏಜಲ್ಲಿ ನನಗೆ ಯಾವುದೋ ವರ್ಕ್ ಇರಲಿಲ್ಲ, ಸೊ ಇದನ್ನು ನಾನು ಬೇಸ್ಡ್ ಆಗಿ ಇತ್ತೀಚೆಗೊಂದು ಹೊಸ ಬೈಕನ್ನು ಕೂಡ ಪರ್ಚೇಸ್ ಮಾಡಿದೆ ಅಂತ. ಸದ್ಯ ಇದನ್ನೆಲ್ಲ ರ್ಯಾಪಿಡೋದವರು ಬಿಗಿನಿಂಗಲ್ಲಿ ಯಾವ ಆಧಾರದ ಮೇಲೆ ತಗೊಳ್ತಾರೆ? ಬೈಕ್ ಕಂಡೀಷನ್ ಆಗಿರ್ಬೋದು ಅಥವಾ ಅದನ್ನೆಲ್ಲ ಚೆಕ್ ಮಾಡಿರ್ತಾರೆ? ಫುಲ್ ಚೆಕ್ ಮಾಡಿಬಿಟ್ಟು ನಮ್ಮ ಹತ್ರ ಡಾಕ್ಯುಮೆಂಟ್ಸು DL ರನ್ನಿಂಗ್ ಇದೆಯಾ, ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ, ಬಟ್ ನಮ್ಮದು ಪಾನ್ ಕಾರ್ಡ್ ಎಲ್ಲ ಇದೆಯಾ, ಅದೆಲ್ಲ ಚೆಕ್ ಮಾಡಿ ಕಂಫರ್ಟಬಲ್ ಆಗಿದೆಯಾ, ನಮ್ದೊಂದು ಫೋಟೋನು ತೊಗೋತಾರೆ, ಬಟ್ ನಂಬರ್ ಪ್ಲೇಟು ಇಮೇಜು ಗಾಡಿ ಇಮೇಜು ಪ್ರೆಸ್ ಮಾಡ್ಕೋತಾರೆ. ಎಲ್ಲ ಮಾಡಿಕೊಂಡು ಆಮೇಲೆ ನಮಗೆ ಆ್ಯಪ್ನ ಡೌನ್ಲೋಡ್ ಮಾಡಿ ಅವರು ರಿಜಿಸ್ಟರ್ ಮಾಡಿಕೊಂಡು ನಮಗೆ ಇದು ಮಾಡ್ತಾರೆ, ಇದು ನಾಳೆಯಿಂದ ಓಡಿಸ್ಕೊಳ್ಳಿ ನೀವು ಅಂತ ನಮಗೆ ಗಾಡಿ ಬಿಡ್ತಾರೆ. ಬಟ್ ನಮ್ಗೆ ಏನಪ್ಪ ಆಗಿದೆ ಅಂತಂದ್ರೆ ನಮಗೆ 42 ಇಯರ್ಸ್ ಅಂತಂದರೆ ಯಾರು ಏಜ್ ಬಾರ್ ಆಯ್ತು ಅಂದ್ಬಿಟ್ಟು ನಮಗೆ ಕೆಲಸ ಕೊಡಲ್ಲ ಸರ್. ಬಿಟ್ಟರೆ ಸೆಕ್ಯೂರಿಟಿ ಒಂದು ಬಿಟ್ಟರೆ ಕೆಲಸನ ಇನ್ಯಾವುದೂ ನಮ್ಗೆ ಸಿಗಲ್ಲ. ಇಲ್ಲ ಬಿಸ್ನೆಸ್ ಮಾಡೋಕ್ಕೆ ನಮ್ಮ ಹತ್ರ ಬಂಡವಾಳ ಇಲ್ಲ, ಇದು ಬಂಡವಾಳ ಇಲ್ಲದೆ ಬಿಸ್ನೆಸ್ಸು. ಹೌದು, ನಮಗೆ ಇದು ಅನುಕೂಲ ಆಗಿತ್ತು ನಮಗೆ, ಬಟ್ ನಮಗೆ ಜೀವನದಲ್ಲಿ ಇದು ತುಂಬ ನೆರವಾಗಿದೆ ಸರ್ ನಮಗೆ ಲೈಫಲ್ಲಿ. ಯಾಕಂದರೆ ಒಂದು ಏನಾದ್ರು ಬಂತು ಅಂದರೆ ನಮಗೆ ಏನಾದ್ರು ದುಡ್ಡಿರಲ್ಲ, ಎಮರ್ಜೆನ್ಸಿ ಆಗಿ ಇವತ್ತು ಒಂದು 500 ರೂಪಾಯಿ ಕಲೆಕ್ಟ್ ಮಾಡಿರ್ತೀವಿ, ಅದು 500 ರೂಪಾಯಿ ಸಪೋಸ್ ಏನಾದ್ರು ಮೆಡಿಸಿನ್ ತೊಗೊಬಿಟ್ವಿ, ನಾಳೆಗೆ ದುಡ್ಡಿರಲ್ಲ, ನಮಗೆ ಒಂದು 3 hours 4 hours ಲಾಗಿನ್ ಆದರೆ ನಮಗೆ ಒಂದು ಅಟ್ಲೀಸ್ಟ್ 200 ರೂಪಾಯಿಸ್ನಾದ್ರು ನಮಗೆ ಸಿಗುತ್ತೆ ಇದರಲ್ಲಿ ಮಿನಿಮಮ್. ಈಗ ಮೈಸೂರು 3000 ಕ್ಯಾಪ್ಟನ್ಸ್ ಇದೀರ ಅಂತ ಹೇಳಿದ್ರೆ ಅಷ್ಟು ಜನಕ್ಕೂ ಅಷ್ಟು ಬಿಸ್ನೆಸ್ ಆಗುತ್ತೆ ಸರ್. ಇದರಲ್ಲಿ ಏನು ಸಪೋಸ್ ಫುಲ್ ಟೈಮ್ ಮಾಡೋರು ಇದ್ದಾರೆ, ಪಾರ್ಟ್ ಟೈಮ್ ಹೌದು. ಇದೇನಾಗುತ್ತೆ ಅಂತ ಹೇಳ್ತೀನಿ ಕೇಳಿ ಸರ್, ನಮಗೆ ಟಾರ್ಗೆಟ್ ಇರೋದು 100 ಕಿಲೋಮೀಟರ್. ಅದು ನಾನು ಕೇಳ್ಬೇಕು ಅನ್ಕೊಂಡಿದ್ದೆ, ಪರ್ ಡೇ ಇಷ್ಟು ಅಂತ ಟಾರ್ಗೆಟ್ ಇದೆಯಾ? ಈ ಟಾರ್ಗೆಟ್ ಅನ್ನ ರೀಚ್ ಮಾಡಿದ್ಮೇಲೆ ನೀವು ಎಷ್ಟು ಕಿಲೋಮೀಟರ್ ಹೊಡೆದ್ರು 4 rupees. ಅವಾಗ ಏನ್ ಮಾಡ್ತಾನೆ ಒಬ್ಬ ಕ್ಯಾಪ್ಟನ್ 100 ಮೇಲೆ ಒಂದು 2-3 ಕಿಲೋಮೀಟರ್ ಆದ್ಮೇಲೆ ಅವನು ಪಾಡ್ಗೆ ಅವ್ನು ಆಫ್ ಮಾಡ್ಕೊಂಡು ಹೊಂಟೋಗ್ತಾನೆ, ಬೇರೆ ಇನ್ನೊಬ್ಬ ಕ್ಯಾಪ್ಟನ್ಗೆ ಚಾನ್ಸ್ ಸಿಗುತ್ತೆ. ಓಕೆ,
ಆ ಥರ ಅವನು ಅಡ್ವರ್ಟೈಸ್ಮೆಂಟ್ ಮಾಡಿದ್ರು ವೇಸ್ಟ್ ಸರ್, ವ್ಯರ್ಥ ಅದು. ಓಹೋ 3 ರೂಪೀಸ್ 4 ರೂಪೀಸ್ ಸಿಗುತ್ತೆ ಪರ್ ಕಿಲೋಮೀಟರ್. ಅದರಿಂದ ಅವನೇನು ಮಾಡಕ್ಕಾಗಲ್ಲ. ಆ 4 ರೂಪೀಸ್ಗೆ ಪೆಟ್ರೋಲೇ ಆಗಲ್ಲ. ಪೆಟ್ರೋಲ್ ಅಪ್ ಅಂಡ್ ಡೌನ್ಗೆ ಸಾಲ್ಟೇಜ್ ಆಗುತ್ತೆ. ಆಮೇಲೆ ನಮ್ಗೆ ಏನಂತಂದ್ರೆ 3 ಕಿಲೋಮೀಟರ್ ವರೆಗೆ ಪಿಕಪ್ ಲೊಕೇಶನ್ ಇರುತ್ತೆ ಅಂತ ಹೇಳ್ತಾರೆ. ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ಮೇಲೆ ಪಿಕಪ್ ಮಾಡಕ್ಕೆ 3 ಕಿಲೋಮೀಟರ್ ವರೆಗೆ ಹೋಗ್ಲೇಬೇಕು. 3 ಕಿಲೋಮೀಟರ್ ವರೆಗೆ ಹೋಗಿ ಪಿಕಪ್ ಮಾಡಿಲ್ಲ ಅಂತಂದ್ರೆ ನಮ್ಮ ಹತ್ರ ಡೆಬಿಟ್ ಆಗ್ತಾ ಇರುತ್ತೆ. ಪಿಕಪ್ ಮಾಡ್ಲೇಬೇಕು. ಅವನು 3 ಕಿಲೋಮೀಟರ್ ಕರೆದ್ಬಿಟ್ಟು 1 ಕಿಲೋಮೀಟರ್ ಡ್ರಾಪ್ ಕೊಟ್ಟರು ಕೇಳಿದ್ರು ಕೊಡಬೇಕು. ಓಕೆ, ಫುಲ್ ಚಾರ್ಜೇ ಕೊಡ್ಬೇಕಾಗುತ್ತೆ ಅಂತ ಅಥವಾ ಪಿಕಪ್ ಮಾಡಿ ನಾವು ಈಗ 3 ಡ್ರಾಪ್ ಕಿಲೋಮೀಟರ್ ಲೊಕೇಶನ್ ಅವನು ಅವನು ಜರ್ನಿ ಮಾಡ್ಬೇಕಾಗಿರೋದು 1 ಕಿಲೋಮೀಟರ್, ಅವ್ನು ಕೊಡೋದೇ 1 ಕಿಲೋಮೀಟರ್ಗೆ ದುಡ್ಡು. ನಾವು ಟೋಟಲ್ 4 ಕಿಲೋಮೀಟರ್ ಓಡಿದ್ರು ನಮ್ಗೆ 4 ರೂಪಾಯಿ ಕೊಡ್ತಾನೆ ಅವನು. ಅಂದ್ರೆ ಕಿಲೋಮೀಟರ್ 1 ರೂಪಾಯಿ ಸಿಗೋದು. ಆ ಟಾರ್ಗೆಟ್ ಕಂಪ್ಲೀಟ್ ಆದ್ಮೇಲೆ ಜನರಲ್ ಆಗಿ ಎಲ್ಲ ಸ್ಲ್ಯಾಬ್ ಇದೆ ಸರ್, ಒಂದು ಸ್ಲ್ಯಾಬ್ ಇದೆ, ಇನ್ನು ಮತ್ತೊಬ್ಬರಿಗೆ ಕಿಲೋಮೀಟರ್ ಲೆಕ್ಕ ಇದೆ. ಈ ಸ್ಲ್ಯಾಬ್ ಅಲ್ಲಿರೋರು ಅಂದ್ರೆ 25 ಕಿಲೋಮೀಟರ್ ಮಾಡಿದ್ರೆ 200 ರೂಪೀಸ್ ಸಿಗುತ್ತೆ. ಮತ್ತೆ 40 ಕಿಲೋಮೀಟರ್ಸ್ ಮಾಡಿದ್ರೆ 340 ಸಿಗುತ್ತೆ. 60 ಕಿಲೋಮೀಟರ್ ಮಾಡಿದ್ರೆ 540 ಸಿಗುತ್ತೆ. 80 ಕಿಲೋಮೀಟರ್ ಮಾಡಿದ್ರೆ 750 740 ಸಿಗುತ್ತೆ. 100 ಮಾಡಿದ್ರೆ 1000 ಕಂಪ್ಲೀಟ್ ಆಗುತ್ತೆ. ಬಟ್ ನಮ್ಮ ಹತ್ರ ಕ್ಯಾಶ್ ಕಲೆಕ್ಟ್ ಆಗಿರೋದು ಎಷ್ಟು, ಒಂದೊಂದು 500-550 ರೂಪಾಯಿ ಕ್ಯಾಶ್ ಕಲೆಕ್ಟ್ ಆಗುತ್ತೆ ಅಂದ್ರೆ ಇನ್ನು ಮಿಕ್ಕಿದ್ದು 450 ಕಂಪ್ನಿಯಿಂದ ಹಾಕ್ಕೊಡ್ತಾರೆ. ಇದರಲ್ಲಿ ಒಂದೊಂದು 25 ಕಿಲೋಮೀಟರ್ 100 ರೂಪೀಸ್ ಆ್ಯಡ್ ಆಗ್ತಾ ಹೋಗುತ್ತೆ ನಮಗೆ ಇನ್ಸೆಂಟಿವ್. ಈ ಕಿಲೋಮೀಟರ್ಲು ಅದೇ ಥರನೇ ಸೇಮು. ಪ್ರಕಾರ ಬಟ್ ನಾವು 3 ಕಿಲೋಮೀಟರ್ ಪಿಕಪ್ ಲೊಕೇಶನ್ ಹೋಗಿ ಈ ಕಸ್ಟಮರ್ಸ್ ಏನ್ ಮಾಡ್ತಾರೆ, 3 ಕಿಲೋಮೀಟರ್ ಪಿಕಪ್ ಲೊಕೇಶನ್ ಹೋಗಿದೆ, ಆರ್ಡರ್ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ನಮಗೆ ಕ್ಯಾನ್ಸಲ್ ಮಾಡ್ಬಿಟ್ಟು ರೈಟ್ ಬೇಡ ನಂಗೆ ಟೈಮ್ ಆಗೋಗ್ತು ಅಂತಾರೆ. ಟೈಮ್ ಆದಾಗ ಅವಾಗ ನಮಗೆ ಲಾಸ್ ಆಗುತ್ತೆ. ಅವ್ರಿಗೆಲ್ಲ ಕಂಪ್ನಿ ಇವ್ರಿಗೆ ಕಸ್ಟಮರ್ ಲಾಸ್ ಆಗಲ್ಲ, ನಮಗೆ ಲಾಸ್ ಆಗುತ್ತೆ. 3 ಕಿಲೋಮೀಟರ್ ಹೋಗ್ಬಿಟ್ಟು ತಕ್ಷಣ ಆರ್ಡರ್ ಕ್ಯಾನ್ಸಲ್ ಆಗ್ಬಿಟ್ಟು ಅದು ನಮಗೆ ಬೆನಿಫಿಟ್ ಹೋಗ್ತು. ಅದರಲ್ಲಿ ಇನ್ನೊಂದು ಏನಪ್ಪ ಬೆನಿಫಿಟ್ ಅಂದ್ರೆ ನಾವು ಈಗ ಕಂಪ್ನಿಗೆ ಫೋನ್ ಮಾಡಿ ಮೇಡಮ್ ಇಷ್ಟು 3 ಕಿಲೋಮೀಟರ್ ಹೋಗಿದ್ವಿ, ನಮಗೆ ಎಂಟಿ ಕಿಲೋಮೀಟರ್ ಆ್ಯಡ್ ಆಗುತ್ತೆ ಮೇಡಮ್ ಅಂತಂದ್ರೆ ಅವಾಗ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಅದಕ್ಕೆ 8 ರೂಪೀಸ್ ಆ್ಯಡ್ ಆಗುತ್ತೆ ಇನ್ಸೆಂಟಿವ್. ನೆಕ್ಸ್ಟ್ ಆ ಥರ ರನ್ನಿಂಗ್ ಆಗಿ ಅವ್ರಿಗೆ ಕಸ್ಟಮರ್ಸ್ ಏನಪ್ಪ ಅಂತಂದ್ರೆ 3 ಕಿಲೋಮೀಟರ್ ಹೋಗಿ ಪಿಕಪ್ ಮಾಡಲೇಬೇಕು, ಇಲ್ಲ 4 ಕಿಲೋಮೀಟರ್ 4.5 ಕಿಲೋಮೀಟರ್ ಪಿಕಪ್ ಮಾಡ್ಲೇಬೇಕು ನಾವು. ಯಾಕಂದ್ರೆ ಈಗ ರೂಪನಗರ, ಈಗ ದಾಸನಕೊಪ್ಪಲು ಆ ಕಡೆ ಎಲ್ಲ ಬಸ್ ಕನ್ವೀನಿಯಂಟ್ ಇಲ್ಲ ಸರ್. ರ್ಯಾಪಿಡೋ ಬುಕ್ ಮಾಡ್ತಾರೆ. ರ್ಯಾಪಿಡೋ ಮಗ ರೂಪನಗರಕ್ಕೆ ಹೋದ್ರೆ ಅಲ್ಲಿ ಬಸ್ ಕನ್ವೀನಿಯಂಟ್ ಇಲ್ಲ ಜಾಸ್ತಿ. ಅದರಿಂದ ಅವ್ರೇನು ಮಾಡ್ತಾರೆ, ಬುಕ್ ಮಾಡ್ಬಿಟ್ಟು ನಮ್ಮನ್ನ ಕರ್ಕೊಂಡೋಗಿ ಡ್ರಾಪ್ ಮಾಡಿ ಅಂತ ಡ್ರಾಪ್ ಮಾಡಿದ್ರೆ ನಾವು ಹೋಗ್ಲೇಬೇಕು. ಅದು ನಾವು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ನಮ್ಗೆ ಕ್ಯಾನ್ಸಲ್ ಮಾಡಿದ್ರೆ ನಮಗೆ 200 ರೂಪೀಸ್ ಡೆಬಿಟ್ ಬೀಳುತ್ತೆ. ಓಹೋ, ಅಂದ್ರೆ ಅದು ತುಂಬಾ ಫಾರ್ ಅವೇ. ಮೈಸೂರು ಎಲ್ಲಿಂದ ಯಾವ ರೀಜನ್ ವರ್ಗೂ ಕನೆಕ್ಟ್ ಆಗುತ್ತೆ ನಿಮ್ಗೆ ಸದ್ಯಕ್ಕೆ? ಈ ಎನಿ ಏರಿಯಾದಲ್ಲಿ ಸರ್ 15 ಕಿಲೋಮೀಟರ್ ಒಳಗಡೆ ಇನ್ಸೈಡ್ ಸಿಟಿ 15 ಸರ್. ಈ ಕಡೆ ರಾಮಬಾಯಿ ನಗರ ಸರೌಂಡಿಂಗ್ ಇನ್ಫೋಸಿಸ್ ಲಾಸ್ಟ್ ಬ್ಯಾಕ್, MIT ಕಾಲೇಜ್ ಲಾಸ್ಟ್ ಸರ್. ಓಕೆ, MIT ಲಾಸ್ಟ್. ಇದು ಸರ್ಕಲ್, ಬನ್ನೂರು ಸರ್ಕಲ್, ದೇವೇಗೌಡ ಸರ್ಕಲ್, ಓಕೆ. ಆ ಕಡೆ ಬಂತಂದ್ರೆ ಸುಮಾರು ಸಿಟಿ ಸರೌಂಡಿಂಗ್ ಫುಲ್ ಎಲ್ಲಿವರೆಗೂ ಸಿಟಿ ಇದೆ ಅಲ್ಲಿವರೆಗೂ ಕನೆಕ್ಟ್ ಆಗುತ್ತೆ. JP ನಗರ ಲಾಸ್ಟ್ ಸರ್. ಈ ಕಡೆ ಸರೌಂಡಿಂಗ್ ಒಂದ್ ಕಡೆ ನೋಡಿದ್ರೆ ಬಾರ್ಡರ್ಸ್ ಗಳೇನಿದೆ ಒಳಗಡೆ ಸರ್, 15 ಕಿಲೋಮೀಟರ್ ಒಳಗಡೆ. ಇಲ್ಲ ಅಂದ್ರೆ ನಮ್ಗೆ ಮ್ಯಾಪೇ ಕ್ಯಾನ್ಸಲ್ ಆಗೋಗುತ್ತೆ. ಅದು ಆಪೇ ಇಂಟರ್ನೆಟ್ ವರ್ಕ್ ಆಗಲ್ಲ. ಇವಾಗ ಯಾರಾದ್ರೂ ಒಂದು ಬುಕ್ ಮಾಡಿದ್ರು, ಇಲ್ಲೇ ಬುಕ್ ಮಾಡಿರ್ತಾರೆ, ಫಿನಾನ್ಷಿ ಹಾಸ್ಪಿಟಲ್ ಬುಕ್ ಮಾಡಿರ್ತಾರೆ. ಅಕಸ್ಮಾತ್ ನಾನು ಶ್ರೀರಂಗಪಟ್ಟಣ ನಡಿ ಹೋಗ್ಬೇಕು ಅಂತ ಹೋದ್ರೆ ನಮ್ಮ ಪ್ಯಾನೇಶಿಯಾಗಿ ಏನಿದೆ ಅದು ಮಾತ್ರ ಕೌಂಟ್ ಆಗುತ್ತೆ. ಶ್ರೀರಂಗಪಟ್ಟಣ ಕಿಲೋಮೀಟರ್ ಆ್ಯಡ್ ಆಗಲ್ಲ, ಅದು ಕೌಂಟ್ ಆಗಲ್ಲ. ಅಮೌಂಟ್ ವಿದ್ಯಾರಣ್ಯಪುರಂ ಇಂದ MIT ಕಾಲೇಜ್ ಇದೆಯಲ್ಲ ಸರ್, MIT ಕಾಲೇಜಿಗೆ ಒಂದು ಹುಡುಗ ಎಕ್ಸಾಮ್ ಬರೀಲೇಬೇಕು. ಹುಡುಗ ಬಸ್ ಹೊಟ್ಟೋಗ್ಬಿಟ್ಟಿದೆ, MIT ಕಾಲೇಜು ಬಸ್ ಹೊಟ್ಟೋಗ್ಬಿಟ್ಟಿದೆ. ನಮ್ಮ ರ್ಯಾಪಿಡೋ ಬುಕ್ ಮಾಡ್ಬಿಟ್ಟು ಹುಡುಗ ಅಂತ ಅಂಕಲ್ ಅರ್ಜೆಂಟ್ ಬಿಟ್ಬಿಡಿ ಸರ್, ಎಕ್ಸಾಮ್ ಇದೆ ನನಗೆ ಅಂಕಲ್ ಅಂತಂದ್ರು. ಆಯ್ತು ಬಪ್ಪ ಅಂತ ಅಂದ್ಬಿಟ್ಟು ನಾವಿತ್ತು ಹಾಫ್ ಅನ್ ಅವರಲ್ಲಿ ಕರ್ಕೊಂಡೋಗಿ ಬಿಟ್ಟೆ ನಾನು ಲಾಂಗ್ ಡ್ರೈವ್. ಬಿಟ್ಬಿಟ್ಟು ಅಲ್ಲಿ ಮ್ಯಾಪ್ ಬರಲಿಲ್ಲ ನನಗೆ. ಮ್ಯಾಪ್ ಬರಲಿಲ್ಲ. ಆ ಹುಡುಗ ಫಸ್ಟ್ ಬುಕ್ ಮಾಡಿದಾಗಲೇ ಅದು ರೀಡಿಂಗ್ ಬಂದ್ಬಿಡ್ತದೆ, ಎಷ್ಟು ಅಮೌಂಟ್ ಬರುತ್ತೆ, ಎಷ್ಟು ಕಿಲೋಮೀಟರ್ಗೆ ಅಂತ ಬಂದ್ಬಿಡ್ತದೆ ಅಮೌಂಟ್ ಬಂದಾಗ ಅವ್ರದಂತಲೇ 82 ರೂಪೀಸ್ ಆಗ್ತದೆ. ಸರ್ ನೀವು ಕರ್ಕೊಂಬಂದಿದ್ದೀರಾ ಅಂತಂದ್ಬಿಟ್ಟು ಚಪ್ಪ ಅವ್ರ ಮಾನವೀಯತೆಯಿಂದ ನಮಗೆ 18 ರೂಪೀಸ್ ಸೇರಿಸಿ 100 ರೂಪೀಸ್ ಕೊಟ್ಟು, ನಿಮ್ಮಿಂದ ಬಹಳ ಉಪಕಾರ ಆಯ್ತು. ಇದರಲ್ಲಿ ಎಷ್ಟು ಕಸ್ಟಮರ್ಗೆ ಎಷ್ಟು ಬೆನಿಫಿಟ್ ಆಯ್ತು ಅಂತ ಸರ್ವಿಸ್ ಮೈಂಡೆಡ್ ಜಾಸ್ತಿ ಇದೆ. ಸರ್ವಿಸ್ ಮೈಂಡೆಡ್ ಇರ್ಬೇಕು ಸರ್. ಆಮೇಲೆ ವೆಯ್ಟ್ ಮಾಡೋ ಪೇಷನ್ಸ್ ಇರ್ಬೇಕು ನಮ್ಮಲ್ಲಿ. ತುಂಬಾ ತಾಳ್ಮೆ ಇದ್ದಾಗ ಮಾತ್ರ ಇದು ಸಾಧ್ಯ. ತಾಳ್ಮೆ ಇಲ್ಲ ಅಂತ ನಮ್ಮ ಕೆಲಸನೇ ಇಲ್ಲ. ಅದೇ ಯಾಕಂದ್ರೆ ಒಂದೇ ದಿನ ಎಲ್ರಿಗೂ ಕೂಡ ಇಷ್ಟೇ ಆಗಬೇಕು, ಇಷ್ಟೇ ಸಿಗುತ್ತೆ ಎಕ್ಸ್ಪೆಕ್ಟ್ ಮಾಡಕ್ ಸರ್. ಈಗ ನಾವು 60 ಕಿಲೋಮೀಟರ್ ಮುಗಿಸ್ಕೊಂಡು ಹೋಗ್ತೀವಿ, ಇವ್ 100 ಕಿಲೋಮೀಟರ್ ಟಾರ್ಗೆಟ್ ಇರ್ತದೆ. ಒಬ್ಬೊಬ್ರು ಏನ್ ಮಾಡ್ತಾರೆ 40 ಕಿಲೋಮೀಟರ್ಗೆ ಹೊಟ್ಟೋಗ್ತಾರೆ. ಆ ತರ ಇರ್ತದೆ. ಅದರಿಂದ ಎಲ್ಲಾರ್ಗೂ ಒಂದು ಕವರ್ ಆಗ್ತಾ ಇದೆ ಹೊರತು ಈಗ 100 ಕಿಲೋಮೀಟರ್ ನಾನು ಮಾಡ್ತೀನಿ ಅಂತ ಪರ್ ಡೇ ಅನ್ಕೊಂಡೇ ಇರಕ್ಕಿಲ್ಲ ನಾನು. ಆಕ್ಚುಲಿ ನಮ್ಗೆ ನಾನು ಕಷ್ಟ ಬಂದು ನನಗೇನೋ ಪ್ರಾಬ್ಲಮ್ ಆಯ್ತಾ, ಬ್ಯಾಕ್ ಪೇನ್ ಬಂತ, ನಾನು 60 ಕಿಲೋಮೀಟರ್ ಮನೆಗೆ ಹೊಟ್ಟೋಗ್ತೀನಿ. ಅದನ್ನ ನೆಕ್ಸ್ಟ್ ಡೇ ಮಾಡ್ಕೋತೀನಿ ನಾನು 100 ಕಿಲೋಮೀಟರ್. ಆ ತರ ಒಂದು ಅಂತ ಅಂದ್ರೆ ನಿಮ್ಗೆ 20 ಅವರ್ಗೆ ಮಾತ್ರ ಇರುತ್ತೆ 100. ಅದನ್ನು ಮನಸ್ಸಲ್ಲಿ ಇಟ್ಕೋಬೇಕು. ಇವತ್ತು 12 ಆದ್ಮೇಲೆ ಈಗ ಬೆಳಿಗ್ಗೆ 5 ಇಂದ ರಾತ್ರಿ 12 ವರ್ಗ ಮಾಡಿದ್ರಿ, 100 ಆಗಿಲ್ಲ, 80 ಆಗಿದೆ. ನೆಕ್ಸ್ಟ್ 12 ಗಂಟೆ ಮೇಲೆ ನೀವು ಅದು ಎಷ್ಟೇ ಡ್ರೈವರ್ ತಗೊಂಡ್ರು ನೆಕ್ಸ್ಟ್ ಡೇಗೆ ಕೌಂಟ್ ಆಗುತ್ತೆ. ಈ ಡೇ ಕೌಂಟ್ ಆಗಲ್ಲ. ಓಕೆ, ಖಂಡಿತ. ನಮ್ಮ ಜೊತೆ ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸ್ತೀನಿ. ಸ್ಮಾಲ್ ಬ್ರೇಕ್.
ವಿರಾಮದ ನಂತರ ಮತ್ತೆ ಸ್ವಾಗತ. ಮತ್ತೊಬ್ಬ ರ್ಯಾಪಿಡೋ ಕ್ಯಾಪ್ಟನ್ ಕೂಡ ಜಾಯ್ನ್ ಆಗಿದ್ದಾರೆ, ಸುಮಂತ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸುಮಂತ್, ನೀವು ಎಷ್ಟು ತಿಂಗಳಿಂದ ರ್ಯಾಪಿಡೋ ಕ್ಯಾಪ್ಟನ್? ರ್ಯಾಪಿಡೋ ಓಡಿಸ್ತೀನಿ ಸರ್. ಓಕೆ ಫೈನ್. ಇವಾಗ ಈ ವಿಚಾರ ನಿಮ್ಮ ಗಮನಕ್ಕೆ ಯಾವಾಗ ಬಂತು? ಈ ರೀತಿಯಾಗಿ RTO ಆಫೀಸರ್ ಸೀಸ್ ಮಾಡ್ತಿದಾರಂತೆ, ಈ ರೀತಿಯಾಗಿ ಅದನ್ನ RTOದಿಂದ ಈ ಆದೇಶ ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಯಾವಾಗ ಸಿಕ್ತು ಸರ್? ಈಗ ಲಾಸ್ಟ್ 15 ಡೇಸ್ ಬ್ಯಾಕು RTO ಆಫೀಸರ್ಸಿಂದ ಸೇಮ್ ಗಾಡಿಗಳು ಸೀಸ್ ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ಬಂತು. ಆಮೇಲೆ ಆಗ ನಾವು ಅದನ್ನು ಆಫೀಸ್ ಓಪನ್ ಇತ್ತು, ಆಫೀಸಿಗೆ ಹೋಗಿ ರಿಕ್ವೆಸ್ಟ್ ಮಾಡೋದಕ್ಕೆ ಇಲ್ಲ ಸರ್ ಆ ಥರ ಆಗಿದೆ, ನಾವು ಕಂಪ್ನಿಯಿಂದ ನಾವೇ ಗಾಡಿ ಬಿಡಿಸ್ಕೊಡ್ತೀವಿ ಅಂತ ಕಂಪ್ನಿಯಿಂದ ಯಾರಿದ್ದಾರೆ ಹೈಯರ್ ಎಂಡು ಬಂದು ಗಾಡಿ ಎಲ್ಲ ನಮಗೆ ರಿಲೀಸ್ ಮಾಡಿಸಿ, ನಾವು ಮತ್ತೆ 1 ಡೇಗೆ ಏನು ಅರ್ನ್ ಮಾಡ್ತಾ ಇದೀವಿ ಅದನ್ನು ನಮ್ಮ ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಮಾಡಿ ಗಾಡಿ ರಿಲೀಸ್ ಮಾಡಿಸ್ಕೊಟ್ಟಿದ್ರು ಸರ್. ಇಲ್ಲ ಅಂತಲ್ಲ, ಕಂಪ್ನಿಯಿಂದ ಏನು ಸಪೋರ್ಟ್ ಮಾಡಬೇಕು ಅದು ಮಾಡಿದ್ದಾರೆ. ಮತ್ತು ಈಗ ನಿನ್ನೆ ಆಫ್ಟರ್ನೂನ್ 3 o'clock ಈ ಓಲಾ ಮತ್ತು ಊಬರ್ ಏನು ಟ್ಯಾಕ್ಸಿ ಚಾಲಕರಿದ್ದಾರೆ ಅವರು ಒಂದು 40 ಮೆಂಬರ್ಸ್ ಗುಂಪು ಮಾಡಿಕೊಂಡು 40 ಮೆಂಬರ್ಸು ರ್ಯಾಪಿಡೋ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಬುಕ್ ಮಾಡೋದು. ಒಬ್ಬರು ಬಳ್ಳಾಳಿಂದ ಬುಕ್ ಮಾಡೋದು, ಒಬ್ಬರು JSS ಇಂದ ಬುಕ್ ಮಾಡೋದು, ಎಲ್ಲರೂ ಎಲ್ಲ ಬುಕ್ ಮಾಡಿಕೊಂಡು ಮಹಾರಾಜ ಕಾಲೇಜ್ ಗ್ರೌಂಡು ಡ್ರಾಪ್. ಅಲ್ಲಿ ಬಂದಾಗ ಸರ್ ಏನೋ ಗಲಾಟೆ ನಿಂತಿದ್ದಾರೆ, ನಿಂತ್ಕೊಳ್ಳಿ 2 ನಿಮಿಷ ಬರ್ತೀನಿ ಅದು ಬಂದು ಗಾಡಿ ಕೀ ಕಿತ್ಕೊಳ್ಳೋದು, ಆಗ RTOದವ್ರು ಬಂದು ಗಾಡಿ ಸೀಸ್ ಮಾಡೋದು. ಈ ತರ ನಡೀತಾ ಇದೆ ಸರ್ ನಿನ್ನೆಯಿಂದ. ಅಂದ್ರೆ ಉದ್ದೇಶಪೂರ್ವಕವಾಗಿ ಕೂಡ ಇದನ್ನ ಮಾಡ್ತಿದ್ರೆ ಅಂತ ಹೇಳ್ತೀರಾ? ಹಾಗಿದ್ರೆ ಆಲ್ಮೋಸ್ಟ್ ಆಲ್ ನಮ್ಮನ್ನ ರ್ಯಾಪಿಡೋದವ್ರನ್ನೇ ಯಾಕೆ ಸರ್ ಟಾರ್ಗೆಟ್ ಮಾಡ್ತೀರಾ? ನಾವೊಬ್ರು ಇಲ್ಲಿಗಲ್ ಅಂತಂದ್ರೆ ಪ್ರತಿಯೊಬ್ರು ಇದಾರೆ ಇಲ್ಲಿಗಲ್ ಇಲ್ಲಿ. ಹಂಗಾರೆ ಪ್ರತಿಯೊಬ್ರು ಎಲ್ಲರೂ ಲೀಗಲ್ ಆಗಿ ಎಲ್ಲ ಓಡಿಸ್ತಾ ಇದಾರ? ನಿಮ್ಮ ಪ್ರಶ್ನೆ ಇದಾಗಿದೆ. ಇವತ್ತು DC ಕೂಡ ಮನವಿ ಮಾಡಿದ್ರಿ, ಏನ್ ಹೇಳಿದ್ರು DC ಆಗಿದ್ರಿ ಮನೆ ಸರ್? ಆಕ್ಚುಲಿ ಇವತ್ತು DC ಅವ್ರು ಸಿಗ್ಲಿಲ್ಲ, ತಹಶೀಲ್ದಾರ್ ಕೊಟ್ಟಿದ್ದೀವಿ ನಾವು. ತಹಶೀಲ್ದಾರ್ ಸರ್ ಅವರು ಅದನ್ನ ಹೇಳಿದ್ರು, ಇದೇ ಓಲಾ ಕ್ಯಾಬ್ ಬಂದಾಗ ಇದೇ ಆಟೋ ಡ್ರೈವರ್ಗಳೆಲ್ಲ ಗಲಾಟೆ ಮಾಡಿದ್ರು ಸರ್. ದೊಡ್ಡ ಮಟ್ಟದಲ್ಲೇ ದೊಡ್ಡ ಗಲಾಟೆ ಆಯಿತು, ಕರ್ನಾಟಕದಾದ್ಯಂತ ಸ್ಟ್ರೈಕ್ಗಳಾಯಿತು. ಆಯ್ತಾ ಸರ್? ಅವಾಗ ಏನು ಮಾಡಿದ್ರು, ಸಾರಿಗೆ ಇಲಾಖೆಯಿಂದ ಪರ್ಮಿಷನ್ ಕೊಟ್ಟಿದೆ, ಅವರು ಟ್ಯಾಕ್ಸ್ ಕಟ್ಟಿದ್ದಾರೆ ಅಂತ ಹೇಳಿ ಇದು ಮಾಡಿದ್ರು. ನಾವು ಅಷ್ಟೇ ಕೇಳ್ತಾರೆ ಸರ್, ನಾವು ರೋಡ್ ಟ್ಯಾಕ್ಸ್ ಕಟ್ತೀವಿ, ನಮಗೂ ಎಲ್ಲೋ ಬೋರ್ಡ್ ಮಾಡ್ಕೊಡಿ, ನಾವು ಬದುಕು. ಅಂದ್ರೆ ಇವಾಗ ಸದ್ಯ ನೀವು ರೆಡಿ ಇದ್ದೀರಾ? ಹಾಗಿದ್ರೆ ಇವಾಗ ವೈಟ್ ಬೋರ್ಡ್ ಏನಿದೆ ಅಂದ್ರೆ ಎಲ್ಲೋ ಬೋರ್ಡ್ ಕನ್ವರ್ಟೆಡ್ ಮಾಡ್ಕೊಳ್ಳೋಕೆ ರ್ಯಾಪಿಡೋ ಕ್ಯಾಪ್ಟನ್ಸ್ ರೆಡಿ ಇತ್ತು. ಕಂಪ್ನಿ ಅದಕ್ಕೆ ಏನಂತ ಹೇಳಿದ್ರು? ಇದ್ರ ಬಗ್ಗೆ ಏನಾದ್ರು ನಿಮ್ ಜೊತೆ ಮಾತುಕತೆ ನಡೆಸಿದ್ರಾ? ಕಂಪ್ನಿ ಕಡೆಯಿಂದ ಹೇಳೋದು ಇಷ್ಟೇ ಸರ್, ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಅಪ್ರೂವ್ ಬಂದಿದೆ, ನಾವು ಸ್ಟೇಟ್ ಗೌರ್ಮೆಂಟ್ಗೆ ನಮ್ದು ಏನು ಮನವಿ ಕೊಡಬೇಕು ನಾವು ಪ್ರತಿಯೊಂದು ಫೈಲು ಸಬ್ಮಿಟ್ ಮಾಡಿದೀವಿ. ದೇರ್ ಇಸ್ ನೋ ರೆಸ್ಪಾನ್ಸ್ ಫ್ರಮ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್. ಗೌರ್ಮೆಂಟ್ ಇಂದನೇ ಯಾವುದೇ ರೀತಿಯ ಪ್ರತಿಕ್ರಿಯೆ ಇಲ್ಲ ಅಂತ ಹೇಳ್ತೀರಾ? ನೆಕ್ಸ್ಟ್ ಇವಾಗ ನೀವು ಹೇಳ್ತಾ ಇದ್ರೆ ಇವಾಗ ನಿಮ್ಮನ್ನು ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ, ನಿಮ್ಮ ಸೀಸ್ ಮಾಡ್ತಿದ್ರೆ ಗಾಡಿ ಅಂತ. ನೆಕ್ಸ್ಟ್ ಕಂಪನಿ ಮುಖಾಂತರ ಏನು ಮಾಡ್ಬೇಕು ಅನ್ಕೊಂಡಿದ್ದೀವಿ? ಹೋರಾಟನೇ ಆಗೋದು ಎಲ್ಲಕ್ಕೂ ಕಾರಣ ಅಂತ ಹೋರಾಟ ಮಾಡಬೇಕಾಗಿದೆ ಅಂತ ಇವತ್ತು ಮನವಿ ಮಾಡಿದ್ದೀರಾ. ಮುಂದೆ ಮತ್ತಷ್ಟು ಮುಂದುವರೆದ್ರೆ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಿ ಸರ್? ಮಾಡು, ಇಲ್ಲವೇ ಮಾಡಿ, ಇಲ್ಲ ನಮಗೆ ಕೆಲಸ ಮಾಡಕ್ಕೆ ಬಿಡಿ, ಇಲ್ಲ ನಿಮಗೆ ಲೀಗಲ್ ಆಗಿ ನಿಮಗೆ ಎಲ್ಲೋ ಬೋರ್ಡ್ ಕೊಡ್ಸೋಕ್ಕಾಗಲ್ವಾ, ಕಂಪ್ನಿ ಲಾಕೌಟ್ ಮಾಡಿ. ನಿಮಗೆ ಲೀಗಲ್ ಆಗಿ ನಾವು ಇಷ್ಟೆಲ್ಲ ನಿಮಗೆ ಕಂಪ್ನಿ ಪರವಾಗಿ ನಮಗೆ ಕಂಪ್ನಿ ಬೇಕು, ನಾವು ಅದ್ರಲ್ಲಿ ದುಡಿತೀವಿ ಅಂತ ನಾವು ಅಷ್ಟು ಲೀಗಲ್ ಆಗಿರ್ಬೇಕಾರೆ ನೀವು ಒಬ್ಬ ಬ್ಯಾಕ್ ಎಂಡಿಂದ ಒಬ್ಬರು ಕಂಪ್ನಿಯಿಂದ ಯಾರು ಸಪೋರ್ಟ್ ಮಾಡಲ್ಲ ಅಂತಂದ್ರೆ ನೀವು ಹೆಂಗೆ ಮತ್ತೆ ಏನಕ್ಕೆ? ಈಗ ಅವ್ರಿಗೆ ಹೆಂಗಾಗಿದೆ ಗೊತ್ತಾ ಸರ್, ರ್ಯಾಪಿಡೋದವರಿಗೆ ಇವತ್ತು ನೀನು ಗಾಡಿ ಸೀಸ್ ಆಯ್ತು ಅಂದ್ರೆ ಒಬ್ರು ಡಿಆಕ್ಟಿವೇಟ್ ಆಗ್ತಾರ, ನಾಳೆ ಬೆಳಗ್ಗೆ ಇನ್ನೊಬ್ರು ಯಾರೋ ಹೊಸ ಗಾಡಿ ಆಡ್ ಮಾಡ್ಕೊಂಡಿರ್ತಾರೆ. ಈಗ ಗೊತ್ತಾಗ್ತಾ ಇಲ್ಲ ಗೊತ್ತಾಗೋದಲ್ಲ ಸರ್. ನಾವು ರಿಕ್ವೆಸ್ಟ್ ಮಾಡಿದೀವಿ, ಬೇಡ ಬೇರೆ ಗಾಡಿಗಳು ತಗೋಬೇಡಿ ಸರ್, ಈಗಿರೋ ಕ್ಯಾಪ್ಟನ್ಸ್ಗೆ ಕೆಲಸ ಕೊಡಿ, ಯಾಕಂದ್ರೆ 100 ಕ್ಲಿಯರ್ ಆಗ್ತಾ ಇಲ್ಲ, ನಮಗೆ ನಮ್ಮ ಟಾರ್ಗೆಟ್ ರೀಚ್ ಮಾಡಕ್ ಆಗ್ತಾ ಇಲ್ಲ, ಬೇರೆ ಕೊಡಿ. ನಿಮ್ಗೆ ಅದು ಹೇಳ್ತಿರಲ್ಲ 100 ಕಿಲೋಮೀಟರ್ಸ್ ಅಂತಂದ್ರೆ ಒಬ್ರು 100 ಕಿಲೋಮೀಟರ್ ಕಂಪ್ಲೀಟ್ ಮಾಡಬೇಕು ಅಂದ್ರೆ ಮಿನಿಮಮ್ ಅಂದ್ರೆ 150 to 180 ಕಿಲೋಮೀಟರ್ಸ್ ಗಾಡಿ ರನ್ ಆಗಬೇಕು ಸರ್ ಪರ್ ಡೇ. 180 ಕಿಲೋಮೀಟರ್ಸ್ ರನ್ ಆದ್ರೆ ಗಾಡಿ ಮಾತ್ರ ನಿಮ್ಗೆ 100 ಕಿಲೋಮೀಟರ್. ಅಲ್ಲ, ಈ ಸಿಟಿ ಲೆವೆಲ್ ಅಲ್ಲಿ 180 ಕಿಲೋಮೀಟರ್ಸ್ ರೀಚ್ ಮಾಡಕ್ ಸಾಧ್ಯನಾ? ನೋಡಿ ಸರ್, ಏಕೆಂದ್ರೆ ಸರ್ ನೋಡಿ, ಈಗ ನೀವು ಬಳ್ಳಾಳಲ್ಲಿ ಒಬ್ರು ಪಿಕಪ್ ಕೊಟ್ಟಿರ್ತಾರೆ, ಆಕ್ಚುಲಿ ನೀವು JSS ಹತ್ರ ಇರ್ತೀರಾ, ನಿಮಗೆ JSS ಹತ್ರ ಇದ್ದಾಗ ನಿಮಗೆ ಬಳ್ಳಾಳ್ ಪಿಕಪ್ ಬರುತ್ತೆ, ನೀವು JSS ಟು ಬಳ್ಳಾಳ್ ಬರ್ತಿರಲ್ಲ ಅದು ಕಿಲೋಮೀಟರ್ ಕೌಂಟ್ ಬರಲ್ಲ. ನೀವೇನ್ ಬಳ್ಳಾಳಿಂದ ನೆಕ್ಸ್ಟ್ ಏನು ಡ್ರಾಪ್ ಲೊಕೇಶನ್ ಇರುತ್ತಲ್ಲ ಅದು ಮಾತ್ರ 100 ಕಿಲೋಮೀಟರ್ಸ್ ಆಗಬೇಕು. ಅಂದ್ರೆ ನೀವು ಪ್ರತಿಯೊಂದು ಪಿಕಪ್ ಪಾಯಿಂಟಿಗೆ ನಮಗೆ 2 ಕಿಲೋಮೀಟರ್ 1.5 ಕಿಲೋಮೀಟರ್ ಅಲ್ಲಿಂದ ಪಿಕಪ್ ಪಾಯಿಂಟ್ ಇರುತ್ತೆ. ನಾವು ಅಲ್ಲಿ ಕೆಲವೊಂದ್ಸಲ ಕಸ್ಟಮರ್ ಏನ್ ಮಾಡ್ತಾರೆ, JSS ಹಾಟ್ಪೇಟ್ಲು ಬುಕ್ ಮಾಡ್ತಾರೆ, JSS ಹಾಟ್ಪೇಟ್ಲು ಬಿಟ್ಟು ಮುಂದಕ್ಕೆ ಹೋದ್ರೆ ಅಲ್ಲೊಂದು ಹೋಟ್ಲ್ ಇದೆ ಸರ್ ಅಲ್ಲಿಗೆ ಬಿಡಿ ಅಂತಾರೆ. ಅಲ್ಲಿಂದ 1 ಕಿಲೋಮೀಟರ್ ಆದ್ರೂ ನಾವೇನು ಕಸ್ಟಮರ್ಗೆ ಏನಾದ್ರು ಸರಿ ಸರ್ ನಾವು ಬಿಟ್ಕೊಡ್ತೀವಿ, ನಾವು ಇರೋದೇ ನಿಮ್ಮ ಸರ್ವಿಸಿಗೋಸ್ಕರ ಮಾಡ್ತೀವಿ ಅಂತ. ಬಟ್ ಏನು ಅಂದರೆ ಕೆಲವೊಬ್ರು ಏನು 100 ಕಿಲೋಮೀಟರ್ಸ್ ಅಂದರೆ ಸುಮ್ಮನೆ ನಾವು ಆರಾಮಾಗಿ ಕೂತ್ಕೊಂಡು ಓಡಿಸ್ಬಿಡ್ಬೋದು ಸರ್ ಗಾಡಿ ಅಂತಾರೆ. ಸರ್ ಹಸ್ದೋನ ನೋವು ಹಸ್ದೋನಿಗೆ ಗೊತ್ತಿರುತ್ತೆ, ಅದು ಗಾಡಿ ಓಡಿಸ್ಬೇಕಾದ್ರೆ ಎಷ್ಟು ಜನ ಎಷ್ಟು ಸಫರ್ ಪಟ್ಟಿರ್ತಾರೆ ಅನ್ನೋದು ಗೊತ್ತಿರುತ್ತೆ ಸರ್. ಈ ಬಿಸಿಲಲ್ಲಿ ಹೆಲ್ಮೆಟ್ ಹಾಕೊಂಡು ಆ ಸೆಕೆಯಲ್ಲಿ ಆ ಡಸ್ಟಲ್ಲಿ ಗಾಡಿ ಓಡಿಸ್ತಾ ಇರ್ತಾರೆ. 100 ಕಿಲೋಮೀಟರ್ಸ್ ಮಾಡಬೇಕು ಅಂದರೆ ಮಿನಿಮಮ್ 180 ಕಿಲೋಮೀಟರ್ಸ್ ಗಾಡಿ ರನ್ ಆಗಬೇಕು ಸರ್. ಮಿನಿಮಮ್ 180 ಕಿಲೋಮೀಟರ್ಸ್ ಗಾಡಿ ರನ್ ಆಗಬೇಕು ಅಂದರೆ 200 to 250 ರುಪೀಸ್ ಪೆಟ್ರೋಲ್ ಬೇಕು, ಪ್ಲಸ್ ಅವ್ರದ್ದು ಊಟ ತಿಂಡಿ. ಯಾರು ಸರ್ ಬೆಳಗ್ಗೆ ಬಂದರೆ ಯಾರು ಬೆಳಗ್ಗೆ ತಿಂಡಿಗೆ ಹೋಗಲ್ಲ, ಮಧ್ಯಾಹ್ನ ಊಟಕ್ಕೆ ಹೋಗಲ್ಲ, ಯಾಕೆಂದರೆ ಟಾರ್ಗೆಟ್ ರೀಚ್ ಮಾಡಬೇಕು ಅನ್ನೋದಕ್ಕೋಸ್ಕರ. ಅವ್ರು ಆಚೆ ಊಟ ಮಾಡ್ತಾರೆ ಅಂದರೆ ಅದಕ್ಕೆ 100 ರುಪೀಸು. ಅರೌಂಡ್ 100 ಕಿಲೋಮೀಟರ್ಸ್ ಅನ್ನಾದರೆ 1000 ರುಪೀಸ್ ಬರುತ್ತೆ ನಿಮಗೆ. ಬಟ್ ಅದ್ರಲ್ಲಿ ನಿಮಗೆ 400 ರುಪೀಸ್ ಊಟ ತಿಂಡಿ ಪೆಟ್ರೋಲೇ ಹೋಗುತ್ತೆ, ಉಳಿಯೋದು 600 ರೂಪಾಯಿ ಸರ್.
ಅಷ್ಟೇ. ಅದನ್ನ ನೋಡಿದ್ರೆ ನಾವು ಯಾರೋ ಎಲ್ಲ ಏನೋ ಒಂದು ರ್ಯಾಪಿಡೋ ಓಡಿಸಿ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿಬಿಟ್ಟಿದ್ದೀವಿ, ಲಕ್ಷಾಂತರ ರೂಪಾಯಿ ದುಡ್ಡು ಮಾಡಿ ಅವ್ರು ನೆಮ್ಮದಿಯಾಗಿದ್ದಾರೆ, ಬೇರೆಯವ್ರ ಹೊಟ್ಟೆ ಮೇಲೆ ಹೊಡಿತಾ ಇದೀವಿ ಅಂತ ತಿಳ್ಕೊಂಡಿದ್ದಾರೆ. ಅದು ಸುಳ್ಳು ಸರ್. ಅಂದ್ರೆ ನೀವ್ ಹೇಳೋ ರೀತಿಯಲ್ಲಿ ಹಿಂದೆ ಓಲಾ ಉಬರ್ ಎಲ್ಲ ಬರ್ಬೇಕಾದ್ರೆ ಏನಿತ್ತು ಅದೇ ರೀತಿಯ ರೂಲ್ಸ್ ಮುಂದುವರಿಸಬೇಕು ಅನ್ನೋದು ಕೂಡ ನಿಮ್ಮ ಒತ್ತಾಯ ಆಗಿದೆ. ಅದೇ ಸರ್. ಹಾಗಾದ್ರೆ ಫಾರ್ ಈಗ ಎಕ್ಸಾಂಪಲ್ ಸರ್ಕಾರದ ಮಟ್ಟದಲ್ಲಿ ಸಾಮಾನ್ಯ ಪಬ್ಲಿಕ್ ಆಗಿ ಮಾತಾಡಬೇಕು ಸರ್. ಇದೇ ಓಲಾ ಕ್ಯಾಬ್ ಬಂದಾಗ ಓಲಾ ಕ್ಯಾಬ್ ಬಗ್ಗೆ ಆಟೋದವರೆಲ್ಲ ಸ್ಟ್ರೈಕ್ ಮಾಡಿದ್ರು. ಆಗ ಪಬ್ಲಿಕ್ ಸುಮಾರು ಜನ ಸಪೋರ್ಟ್ ಕೊಟ್ಟರು ಸರ್, ಯಾರು ಇಲ್ಲ ಅಂತಲ್ಲ. ಅವಾಗ ಪಬ್ಲಿಕ್ ಒಬ್ರು ಕೈ ಬಿಟ್ಟಿದ್ರೆ ಇವತ್ತು ಓಲಾ ಕ್ಯಾಬ್ ಇರಲಿಲ್ಲ ಸರ್. ನಿಜ ಅಲ್ವಾ ಸರ್? ಈಗ ಅವ್ರು ಹೇಗೆ ಬದುಕ್ತಿದ್ದಾರೆ, ಅವ್ರು ನಿಮ್ದು ಅವ್ರದ್ದು ಅವರಿಗೆ, ನಮ್ದು ನಮಗೆ ಸರ್. ಅವ್ರು ಹೇಗೆ ಯಾಕೆಂದ್ರೆ ಈ ಕಾನೂನಲ್ಲಿ ಬದುಕಕ್ಕೆ ಎಲ್ಲರಿಗೂ ಸಮಾನವಾದ ಹಕ್ಕಿದೆ. ಅದೇನ್ ರೂಲ್ಸ್ ರೆಗ್ಯುಲೇಷನ್ ಇದೆ ಅದನ್ನ ಮಾಡಿ ಸರ್. ನಾವು ಅದಕ್ಕೆ ರೂಲ್ಸಿಗೆ ಯಾಕೆಂದ್ರೆ ನಾವು ಭಾರತೀಯ ನಾಗರಿಕರಾದ್ಮೇಲೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಸರ್ಕಾರ ಏನು ಫಾಲೋ ಮಾಡಬೇಕು, ಏನ್ ರೂಲ್ಸ್ ಹೇಳ್ಬೇಕು ಅದನ್ನ ನಾವು ಮಾಡ್ಲೇಬೇಕು. ಕಾನೂನು ವಿರುದ್ಧವಾಗಿ ಯಾರು ಹೋಗಕ್ಕಾಗಲ್ಲ. ಈವನ್ ಮಿನಿಸ್ಟ್ರೇ ಹೋದ್ರು ಕಾನೂನು ಬಿಡಲ್ಲ ಸರ್. ಈಗ ನಾವು ಕಾನೂನು ಪರವಾಗಿ ನಾವು ಕೇಳ್ತಾ ಇರೋದು, ಕಾನೂನು ಪರವಾಗಿ ನಮಗೆ ಬದುಕಕ್ಕೆ ಅವಕಾಶ ಕೊಡಿ. ಆ ಫೆಸಿಲಿಟಿ ಈಗ ಕಂಪನಿ ಮುಂದೆ ನಿಂತು ನಿಮಗೆ ಸಪೋರ್ಟ್ ಮಾಡಿದ್ರೆ ನೀವು ರೆಡಿ ಇದ್ದೀರಾ? ಹೌದು ಸರ್, ಖಂಡಿತ ರೆಡಿ ಇದೆ ಸರ್. ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಾ ಕಡೆ ಲೈಸೆನ್ಸ್ ಇದೆ. ಎಲ್ಲೋ ಬೋರ್ಡ್ ಕೊಡಬೇಕು ಅನ್ನೋದು ಎಲ್ಲೋ ಬೋರ್ಡ್ ಕೊಡ್ತಾ ಇದ್ದಾರೆ. ನಮ್ಮ 3 ರಾಜ್ಯಗಳು ಬಿಟ್ಟು ಕೇರಳ, ಕರ್ನಾಟಕ, ತಮಿಳುನಾಡು. ನಮ್ಗೆ ಆ ಬೇರೆ ರಾಜ್ಯಗಳಿಗೋಸ್ಕರ ನಮ್ಗೊಂದು ಅವಕಾಶ ಕೊಡಿ, ಎಲ್ಲೋ ಬೋರ್ಡ್ ಕೊಡಿ, ನಾವು ಮಾಡ್ತೀವಿ. ನೀವು ರೆಡಿ ಇದ್ದೀರಾ? ಕಂಪನಿ ಮನಸ್ಸು ಮಾಡಿ ಅದನ್ನ ಅಲ್ಲ, ಕಂಪ್ನಿ ಅಲ್ಲ ಸರ್, ಕಂಪ್ನಿ ಬಿಡಿ ಸರ್, ಕಂಪ್ನಿ ಸೆಕೆಂಡರಿ ಸರ್, ಅದು ಬರೋದೇ ಬೇಡ. ನಮ್ಮ ಕಡೆಯಿಂದ ಏನು ಪ್ರಯತ್ನ ಮಾಡಬೇಕು ನಾವು ಅದನ್ನೆಲ್ಲ ಬ್ಯಾಕ್ ಎಂಡ್ ಅಲ್ಲಿ ಮಾಡ್ತಾ ಇದೀವಿ. ನಮಗೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಯಿಂದ ಆಗ್ಲಿ, ಸರ್ಕಾರದಿಂದ ಆಗ್ಲಿ, RTO ಇಂದ ಆಗ್ಲಿ ನಮ್ಗೆ ಏನು ರೆಸ್ಪಾನ್ಸ್ ಬರ್ತಾ ಇಲ್ಲ. ಸೊ ಅಂದ್ರೆ ನಮ್ಮ ಪ್ರಯತ್ನ ಆಗಿದೆ, ಅವ್ರ ಕಡೆಯಿಂದ ಯಾವುದು ಇಲ್ಲ ಅಂತ ಹೇಳ್ತಾರೆ. ಸರಿನಾ ನಂಜುಸ್ವಾಮಿ, ಫೈನಲ್ ಆಗಿ ಇದನ್ನ ಯಾವ ರೀತಿ ಒಂದಷ್ಟು ಇತ್ಯರ್ಥ ಮಾಡ್ಕೊಳ್ಬಹುದು ಅನ್ನೋ ಸಲಹೆಗಳನ್ನ ಕೊಡೋದಾದ್ರೆ, ಒಂದೆಡೆ ನಾವು ಹೇಳೋ ರೀತಿಯಲ್ಲಿ ನಮ್ಮ ಮಟ್ಟದಲ್ಲಿ ಆಗುವಂತ ಯಾವುದೇ ಒಂದು ಬದಲಾವಣೆ ಅಲ್ಲ, ಏನಿದ್ರು ಕೂಡ ಸರ್ಕಾರ ಅಧಿಕಾರಿಗಳ ಮಟ್ಟದಲ್ಲಿ ಆಗಬೇಕು. ಅದಕ್ಕೆ ಏನು ಸಲಹೆ ಕೊಡ್ತೀರಾ ಸರ್? ಇವ್ರಿಗೆ ಯಾವ ರೀತಿಯ ಮುಂದುವರಿಬಹುದು ಅಂತ? ನಾಜಪ್ಪನವ್ರೆ, ಈ ರ್ಯಾಪಿಡೋ ಪ್ರಾಬ್ಲಮ್ ಇದೆಯಲ್ಲ, ಇದನ್ನ ಹೊರತಾಗಿ ಒಂದು ಸಣ್ಣದು ನಿಮಗೆ ಕಾನೂನಾತ್ಮಕವಾಗಿ ಯಾವುದಾದ್ರು ಒಂದು ಅಪಘಾತ ಆದರೆ, ಅಪಘಾತದಲ್ಲಿ ಯಾರಾದ್ರೂ ಮಡಿದ್ರೆ, ತೀರ್ಕೊಂಡ್ರೆ, ಅಥವಾ ಅಪಘಾತದಲ್ಲಿ ಅವನಿಗೆ ತುಂಬ ಏಟಾದರೆ ಅಥವಾ ಇನ್ನೊಂದಾದರೆ, ನೀವು ಯಾರ ಮೊರೆ ಹೋಗ್ತೀರಿ? ಸರ್ಕಾರದ ಮೊರೆ ಹೋಗ್ತೀರಿ. ಸರ್ಕಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು, ಸಾರಿಗೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಬರಬೇಕು, ಪರಿಹಾರ ಕೊಡಬೇಕು. ಈ ಪರಿಹಾರ ಎಲ್ಲಿಂದ ಬರುತ್ತೆ? ಪರಿಹಾರ ಎಲ್ಲಿಂದ ಬರುತ್ತೆ? ನಾವು ಸಾರ್ವಜನಿಕರು ಕಟ್ಟುವಂಥ ತೆರಿಗೆ ಹಣನ ಎಲ್ಲ ಮೂಲಗಳಿಂದ ಶೇಖರಣೆ ಮಾಡಿ, ಎಲ್ಲ ಮೂಲಗಳಿಂದ ಶೇಖರಣೆ ಮಾಡಿ ಒಬ್ಬ ಸಾರ್ವಜನಿಕರಿಗೆ, ಪ್ರಜೆಗಳಿಗೆ ಏನೇನು ಸೌಕರ್ಯ ಬೇಕು ಅದನ್ನು ಸರ್ಕಾರ ವಿನಿಯೋಗ ಮಾಡುತ್ತೆ. ಅದೇ ರೀತಿ ನಾನು ಕೂಡ ಒಂದು ಕಡೆ ಕೂತ್ಕೊಂಡು ಯೋಚನೆ ಮಾಡಬೇಕು. ನಾನು ಈ ರೀತಿ ಸರ್ಕಾರಕ್ಕೆ ತೆರಿಗೆ ಕಟ್ಟದೆ ಓಡಿಸ್ತಾ ಇರೋದ್ರಿಂದ ನಿಧಾನವಾಗಿ ಅವರು ಕಣ್ಣು ತೆರೆದ್ಬಿಟ್ಟಿದೆ. ಈಗ ಸಾರಿಗೆ ಇಲಾಖೆಯವ್ರಿಗೆ ಲೇಟಾಗಿ ಕಣ್ಣು ತೆಗೆದು ಜ್ಞಾನೋದಯ ಆಗಿಬಿಟ್ಟಿದೆ. ಅದಕ್ಕೆ ಇವ್ರಿಗೆ ಆ ಜ್ಞಾನೋದಯ ಆಗಿರೋ ಪರಿಣಾಮ ಇವ್ರಿಗೆ ತೊಂದರೆ ಆಗಿದೆ ಅಷ್ಟೇ, ಇನ್ನೇನೂ ಇಲ್ಲ. ಪ್ರತಿಯೊಂದು ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇದೆ. ಅದರಿಂದ ಇವರು ಪ್ರಾಬ್ಲಮ್ ಏನೋ ದೊಡ್ಡ ಮಟ್ಟದ ಪ್ರಾಬ್ಲಮ್ ಅಲ್ಲ. ಈಗ ಮೈಸೂರು ನಗರದಂಥ, ಇದು ಬೆಂಗಳೂರು ಬಿಟ್ಟರೆ 2ನೇ ಮಹಾನಗರ ಮೈಸೂರು. ಆ ಮೈಸೂರು ನಗರದಲ್ಲಿ 3,000 ಜನ ಈ ಥರ ಕ್ಯಾಪ್ಟನ್ಸ್ ಇದ್ದಾರೆ ರ್ಯಾಪಿಡೋ ಅಂದರೆ ನಮಗೂ ಸಂತೋಷನೇ. ಯಾಕೆಂದರೆ ಇದೊಂದು ಸಂಸ್ಥೆ 3,000 ಜನಕ್ಕೆ ಮತ್ತು ಅವರ ಆಶ್ರಿತ ಜನಗಳಿಗೆ ಒಂದು ಊಟದ ವ್ಯವಸ್ಥೆನೂ ಮಾಡಿದೆ, ಒಂದು ಅವರ ಸಂಸಾರಗಳನ್ನ ತೂಗಿಸ್ತಾ ಇದೆ ಅಂದರೆ ಇದು ಸಂತೋಷದ ವಿಚಾರ. ನೀವು ಎಲ್ಲರೂ ಸಂತೋಷ ಪಡಬೇಕು. ಬಟ್ ಇವ್ರು ಯಾರಿಗೂ ಕ್ಯಾಪ್ಟನ್ಸ್ಗಳಿಗೆ ಅವ್ರ ಮನೆಯವ್ರುಗಳಿಗೆ ತೊಂದರೆ ಆಗೋದು ಬೇಡ. ಬಟ್ ಇವರೆಲ್ಲರೂ ಒಟ್ಟಾಗೆ ಸೇರಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಿದ್ರೆ ಇವ್ರಿಗೆ ಅನುಕೂಲ ಆಗುತ್ತೆ, ಜಯ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ಓಕೆ ಸರ್, ಈಗ ಫೈನಲ್ ಆಗಿ ನೀವು ಈಗ ಮಿನಿಸ್ಟರ್ ಏನಾದರೂ ಮೀಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅವ್ರು ಸರ್ಕಾರಕ್ಕೆ ಒತ್ತಡ ತರೋ ಪ್ರಯತ್ನ ಏನಾದರೂ ಇದೆಯಾ ಕೊನೆಯದಕ್ಕೆ? ಇಲ್ಲ ಸರ್, ಅದೇ ನಾಳೆ ಸರ್ರು ಬರೋಕ್ಕೆ ಹೇಳಿದ್ದಾರೆ. GTD ಸರ್ರು ಜಲದರ್ಶಿನಿ 11 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಬನ್ನಿ, ನಿಮ್ಮ ಕುಂದುಕೊರತೆ ಏನಿದೆ ನಾವು ಆಲಿಸೋಣ. ಇದು ಯಾವ ರೀತಿ ಹೋಗಬೇಕು ಆ ರೀತಿಯೇ ಗೌರ್ಮೆಂಟ್ ಪರವಾಗಿ ಗೌರ್ಮೆಂಟಿಗೆ ಇದ್ರ ಬಗ್ಗೆ CM ಅವ್ರಿಗೂ ಒಂದು ಮನವಿ ಕೊಡೋಣ ಅಂತ ಹೇಳಿದ್ದಾರೆ. ಅದು ನಮ್ಮ ಕೈಯಲ್ಲಿ ಏನಾಗ್ಬೋದು ಸರ್ ಅದನ್ನು ನಾವು ಮಾಡಿದ್ದೀವಿ ಖಂಡಿತವಾಗ್ಲೂ. ಯಾಕೆಂದರೆ ನಾವು ಒಬ್ಬರೇ ಬದುಕ್ತಾ ಇಲ್ಲ ಸರ್. ಈಗ 3,000 ಅಂದರೆ ಸರ್ ಹೇಳ್ದಂಗೆ 3,000 ಕ್ಯಾಪ್ಟನ್ಸ್ ಇದ್ದಾರೆ. ಅವರು ಒಬ್ಬೊಬ್ಬರ ಮೇಲೆ ಒಂದೊಂದು ಫ್ಯಾಮಿಲಿಲೂ 3 ಜನ 4 ಜನ ಅವ್ರ ಮೇಲೆ ಡಿಪೆಂಡೆನ್ಸ್ ಇದ್ದಾರೆ ಸರ್. ಕೆಲವೊಬ್ಬರು ತಂದೆ ಇಲ್ದಿರೋರು ಬಂದು ಗಾಡಿ ಓಡಿಸ್ತಾ ಇರೋರು ಇದ್ದಾರೆ. ಒಬ್ಬೊಬ್ಬರೇ 5 ಜನ 6 ಜನನ ಲೀಡ್ ಮಾಡ್ತಾ ಇರೋರು ಇದ್ದಾರೆ ಫ್ಯಾಮಿಲಿನ. ಹಾಗಾಗಿ ಅವ್ರ ಮೇಲೆ ಒಂದು ಇಲ್ಲಿ ಆಲ್ಮೋಸ್ಟ್ ರ್ಯಾಪಿಡೋಯಿಂದ ಒಂದು 10,000 to 12,000 ಜನ ಅನ್ನ ತಿಂತಿದ್ದಾರೆ ಸರ್, ಇಲ್ಲ ಅಂತ ಇಲ್ಲ. ಮತ್ತು ಈ ರ್ಯಾಪಿಡೋಯಿಂದ ಕಾಲ್ ಸೆಂಟರ್ಗಳಲ್ಲಿ ಜಾಬ್ ವೇಕೆನ್ಸಿ ಇದೆ. ಎಷ್ಟು ಜನ ಲೇಡೀಸ್ ಕೆಲಸ ಮಾಡ್ತಾರೆ ಗೊತ್ತಾ ಸರ್ ಮೈಸೂರು ಕಾಲ್ ಸೆಂಟ್ರಲ್ಲಿ?
ಸೊ ಅಂದ್ರೆ ಒಂದ್ ರೀತಿ ವೇರಿಯಂಟ್ ಆಗಿದ್ದು ಜಾಬ್ಸ್ ಕೊಡ್ತಾ ಇದೆ ಅನ್ನೋದು ನಿಮ್ಮ ಒಂದು ಅಭಿಪ್ರಾಯ ಆಗಿದ್ರೆ. ಸರ್ ಯಾಕೆಂದರೆ ನಾವೇನು ಹೇಳೋದು ಅಂದರೆ ನಾವು ಯಾವತ್ತೂ ಯಾರಿಗೂ ರ್ಯಾಪಿಡೋದಲ್ಲಿ ನಾವು ಬುಕ್ ಮಾಡಿಕೊಂಡು ಸರ್ ನಾವು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಸರ್ ರ್ಯಾಪಿಡೋ ಬುಕ್ ಮಾಡ್ಕೊಳ್ಳಿ ಅಂತ ಯಾವ ಕಸ್ಟಮರಿಗೂ ನಾವು ಇದು ಮಾಡ್ತೇವೆ ಸರ್. ಸರ್ ಕೆಲವೊಬ್ರು ಬಸ್ಸಲ್ಲೇ ಕೂತ್ಕೊಂಡು ಕೊಲಂಬಿಯಾ ಏಷ್ಯಾದಿಂದ ರ್ಯಾಪಿಡೋ ಬುಕ್ ಮಾಡ್ತಾರೆ ಸರ್. ಸರ್ ನಾನು ಕೊಲಂಬಿಯಾ ಏಷ್ಯಾದಲ್ಲಿ ಬುಕ್ ಮಾಡಿದ್ದೀನಿ ಸರ್, ಒಂದು 1/4 ಗಂಟೆ ಬಿಡ್ಕೊಂಡು ಬನ್ನಿ ಸರ್, ಯಾಕೆಂದರೆ ಕೆಲವೊಂದ್ಸಲ ಬಸ್ ಸ್ಟ್ಯಾಂಡ್ ಹತ್ರ ರೈಡರ್ಸೇ ಸಿಗಲ್ಲ, ನಾನು ಅರ್ಜೆಂಟ್ ಹೋಗಬೇಕು ಅಂತ ಕೊಲಂಬಿಯಾ ಏಷ್ಯಾದಲ್ಲಿ ಕೂತ್ಕೊಂಡು ಬುಕ್ ಮಾಡ್ತಾರೆ ಸರ್ ಬಸ್ಸಲ್ಲಿ ಬರ್ಬೇಕಾರೆ. ಆಕ್ಚುಲಿ ಅವ್ರು ಬರೋ ತನಕ ನಾವು ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾ ಇರ್ತೀವಿ. ಸೊ ಈ ರೀತಿ ಸರ್ವಿಸ್ ಆಗುತ್ತೆ ನೋಡೋಣ ಸರ್. 4 o'clock ಮಿಡ್ನೈಟ್ 12 o'clock ತನಕ ನಾನೇ ಮೊನ್ನೆ 11 o'clock ತನಕ 100 ಕಿಲೋಮೀಟರ್ಸ್ ಮಾಡಿ ಆಫ್ಲೈನಿಗೆ ಬಂದೆ. ಮನೆಗೆ ಬಂದು ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು, ನಾನು ಆಫ್ಲೈನ್ ಮಾಡಿಲ್ಲ. ಮತ್ತೆ ಬಂದೆ, ಮೊಬೈಲ್ ಆನ್ ಮಾಡಿದ ತಕ್ಷಣ ಒಂದು ರಿಕ್ವೆಸ್ಟ್ ಬಂತು. ರಿಕ್ವೆಸ್ಟ್ ಬಂದಾಗ ನಾನು ರಿಜೆಕ್ಟ್ ಮಾಡೋದಾಯಿತು, ಬಟ್ ಕಸ್ಟಮರಿಗೆ ಕಾಲ್ ಮಾಡಿದೆ, ಸರ್ ಹೇಳಿ ರ್ಯಾಪಿಡೋ ಇಂದ. ಅವ್ರು ಹೇಳಿದ್ರು, ಸರ್ ಅರ್ಜೆಂಟ್ ಇದೆ ಸರ್, ನಾನೊಂದು ಹಾಸ್ಪಿಟ್ಲಿಗೆ ಹೋಗಬೇಕು, ಈ ಥರ ಅರ್ಜೆಂಟ್ ಇದೆ, ಯಾರಿಗೊಬ್ರು ಬ್ಲಡ್ ಕೊಡಬೇಕು. ನಾವು ದುಡ್ಡಿಗೋಸ್ಕರನೇ ನಿಂತಿರಲಿಲ್ಲ ಸರ್. ನನಗೆ 100 ಕಿಲೋಮೀಟರ್ಸ್ ಆಗಿತ್ತು, ನಂದು ಏನು ಟಾರ್ಗೆಟ್ ಆಗಿತ್ತು ನನಗಾಗಿತ್ತು, ನಾನು ಇಲ್ಲ ಸರ್ ಬರಲ್ಲ ಅನ್ಬೋದಾಗಿತ್ತು. ಬಟ್ ನನಗೆ ಒಂದು 50 ರೂಪಾಯಿ ಲಾಸ್ ಆದರೂ ಪರವಾಗಿಲ್ಲ. ಅವ್ರು ಕಾಲ್ ಮಾಡಿದ್ದಕ್ಕೆ ಕರ್ಕೊಂಡೋಗಿ ಕಾವೇರಿ ಫೋರ್ಟಿಸ್ ಹಾಸ್ಪಿಟ್ಲಿಗೆ ಬಿಟ್ಟು ಬಂದಿದ್ದೀನಿ ಸರ್. ಸರ್ವಿಸ್ ಮೈಂಡೆಡ್ ಕೂಡ ಇದೆ ಅಂತ ಹೇಳ್ತೀರಾ ಹಾಗಿದ್ರೆ ಇದರಿಂದ? ಹೌದು ಸರ್, ಖಂಡಿತ. ಥ್ಯಾಂಕ್ ಯು ಸೋ ಮಚ್. 3 ಅತಿಥಿಗಳು ಪಾಲ್ಗೊಂಡು ತಮ್ಮ ವಿಚಾರ ಆಗಿರ್ಬೋದು, ತಮ್ಮ ಅಭಿಪ್ರಾಯಗಳನ್ನು ಇವತ್ತು ವ್ಯಕ್ತಪಡಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕಾಗಿ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ನಿಜವಾಗ್ಲೂ ಕೂಡ ರ್ಯಾಪಿಡೋ ಅಂತ ಕೂಡ ನಾವು ಹೇಳೋದು ಚಿಕ್ಕದಾಗಿರ್ಬೋದು, ಆದರೆ ಅದರಿಂದ ಸಾಕಷ್ಟು ಜನಕ್ಕೆ ಸಹಾಯಗಳಾಗ್ತಾ ಇದೆ, ಸೇವೆಗಳಾಗ್ತಾ ಇದೆ, ಒಂದೆಡೆ ಆದಾಯದ ಮೂಲ ಕೂಡ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅಂದರೆ ಸರ್ಕಾರದ ಮಟ್ಟದಲ್ಲಿ ಏನೇ ಬದಲಾವಣೆ ಆದರೂ ಕೂಡ ಜನಪ್ರತಿನಿಧಿಗಳ ಮುಖೇನ ಆದರೆ ಒಳ್ಳೆಯದು. ಯಾಕಂದರೆ ಇವರು ಹೇಳೋ ರೀತಿಯಲ್ಲಿ ಇದು ಕೂಡ ಒಂದು ಕಡೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿದೆ, ಸಾಕಷ್ಟು ನಿರುದ್ಯೋಗಿಗಳಿಗಿದು ಉದ್ಯೋಗವನ್ನು ಕೊಟ್ಟಿದೆ, ಸಾಕಷ್ಟು ಕುಟುಂಬಗಳು ಇದರಿಂದ ಕೂಡ ಇವತ್ತು ಜೀವನವನ್ನು ನಡೆಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಾದರೂ ಸರ್ಕಾರ ವಿಳಂಬ ಧೋರಣೆಯನ್ನು ಬದಿಗೆ ಇಟ್ಟು ಇದರ ಮುಂದಿನ ಏನು ಕಾರ್ಯಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ಕ್ರಮಗಳನ್ನು ತೆಗೆದುಕೊಂಡು ಈಗ ರ್ಯಾಪಿಡೋ ಕಂಪನಿ ಮುಖಾಂತರ ಸರ್ಕಾರಕ್ಕೂ ಕೂಡ ಬರುವ ಆದಾಯವನ್ನು ನಿರೀಕ್ಷೆ ಮಾಡಿದರೆ ಖಂಡಿತ ಇದು ಕೂಡ ಒಂದು ಉತ್ತಮ ಸಾರಿಗೆ ವ್ಯವಸ್ಥೆ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸರ್ಕಾರ ಮುಂದೆ ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾರೆ ಎಸ್ಟ್ರೆಲ್ ಟಿವಿ, ಸದಾ ನಿಮ್ಮೊಂದಿಗೆ.